ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡ ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗಂಡ ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಏನಿ ಮುರಳಿ, ಏನ್ ವಿಶೇಷ? ಯಾರನ್ನ ಕರೆಸ್ತಾ ಇದ್ದೀರಾ? ಯಾವ ಡಿಶನ್ ಮಾಡಿಸ್ತಾ ಇದ್ದೀರಾ? ಯಾವ ಕೈ ರುಚಿನ ನಮಗೆ ತೋರಿಸ್ತಾ ಇದ್ದೀರಾ ಅಂತ ನೀವೆಲ್ಲ ಕಾಯ್ತಾ ಇದ್ದೀರಾ. ನೀವು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಕರೆಸ್ತಾ ಇದೀವಿ ನಮ್ಮ ಆನಂದ್ ಅವ್ರನ್ನ ಕರೆಸಿ ಒಂದು ವಿಶೇಷವಾದಂಥ ಅಡುಗೆನ ತೋರಿಸ್ಬೇಕು ಅಂತ ನಿಮ್ಗೆ ಅನ್ಕೊಂಡಿದೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಆನಂದ್ ಅವರು. ಆನಂದ್ ಅವರೇ ನಮಸ್ಕಾರ, ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ ಆನಂದ್, ನಮಸ್ಕಾರ. ಬನ್ನಿ ಬನ್ನಿ ಬನ್ನಿ. ಏನ್ ಫುಲ್ಲು ಬರ್ತಾ ದಿನ ಸ್ಮಾರ್ಟ್ ಆಗ್ತಾ ಇದ್ದೀರಾ? ಕೆಲಸ ಎಲ್ಲ ಚೆನ್ನಾಗಿ ಸಿಗ್ತಾ ಇದೆಯಾ? ತುಂಬಾ ಚೆನ್ನಾಗಿ ಕೆಲಸ ಜೋರ? ಹೌದು ಸರ್, ತುಂಬಾ ಚೆನ್ನಾಗಿ. ಓಕೆ ಆನಂದ್, ಏನ್ ಮಾಡ್ತಾ ಇದ್ದೀರಿ ಇವತ್ತು? ಪೀಸ್ ಕಾರ್ನ್ ಪಲಾವ್, ಬಟಾಣಿ ಮತ್ತು ಮೆಕ್ಕೆಜೋಳದ ಬಿರಿಯಾನಿ. ಓಕೆ, ಪಲಾವ್ ಮಾಡ್ತಾ ಇದ್ದೀರಾ? ಓಕೆ, ಕಾರ್ನ್ ಮತ್ತು ಪೀಸ್ ಅನ್ನ ಹಾಕಿ ಪಲಾವ್ನ ಮಾಡ್ತಾ ಇದ್ದೀರಾ? ಓಕೆ, ಮಾಡಕ್ಕೆ ಏನೇನ್ ತಂದಿದ್ದೀರಾ ಹೇಳಿ? ಪೀಸ್ ಕಾರ್ನ್ ಪಲಾವ್ ಬೇಕಾಗುವ ಸಾಮಗ್ರಿಗಳು: ಅಕ್ಕಿ, ಸಿಹಿ ಜೋಳ, ಹಸಿ ಬಟಾಣಿ, ಈರುಳ್ಳಿ, ಹಸಿರು ಮೆಣಸಿನಕಾಯಿ, ತೆಂಗಿನಕಾಯಿ ತುರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಪುದೀನ, ದಪ್ಪ ಮೆಣಸಿನಕಾಯಿ, ನಿಂಬೆ ರಸ, ಮೊಸರು, ಸೋಂಪು, ಚಕ್ಕೆ, ಲವಂಗ, ಏಲಕ್ಕಿ, ಉಪ್ಪು, ತುಪ್ಪ, ಎಣ್ಣೆ. ಓಕೆ, ನೋ ಪ್ರಾಬ್ಲಮ್. ಇಷ್ಟೊಂದೆಲ್ಲ ತಂದಿದ್ದೀರಾ ಅಂದ್ಮೇಲೆ ಕೆಲಸ ಶುರು ಮಾಡೋದೇನೆ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಈಗ ನನಗೊಂದು ಅಕ್ಕಿ ಬಾಯ್ಲ್ ಮಾಡಕ್ಕೆ ಅರ್ಧಂಬರ್ಧ ಅಕ್ಕಿ ಬೇಯಿಸ್ಕೊಳ್ಳೋಣ. ಸಾಕಲ್ಲ ಇಷ್ಟು? ಸಾಕು ಸರ್. ನೀರು ಹಾಕ್ತೀನಿ. ಉಪ್ಪು ಹಾಕ್ತಾ ಇದೀನಿ. ಅಕ್ಕಿ ಎಷ್ಟು ಬೇಕಷ್ಟು. ಓಕೆ, ಉಪ್ಪು, ಸ್ವಲ್ಪ ಪುದೀನ. ಇದಕ್ಕೇನೇನೆ? ಹೌದು, ಸ್ವಲ್ಪ. ಓಕೆ, ಆಮೇಲೆ ಒಂದು ಗ್ರೀನ್ ಚಿಲ್ಲಿ. ಓಕೆ, ಇನ್ನೊಂದು ನಮಗೆ ಮಸಾಲೆ ಮಾಡ್ಕೊಳಕ್ಕೆ ಒಂದು ಕುಕ್ಕರ್ ಕೊಡಿ ಸರ್. ಅದಕ್ಕೆ ಅಕ್ಕಿ ಮಾಡ್ಬೇಡ ಅಲ್ವಾ? ಇದು ಸಾಕಲ್ಲ ಕುಕ್ಕರ್? ಕುಕ್ಕರ್ಲೇ ಮಸಾಲೆ ಮಾಡ್ಕೊಂಡು ಅದಕ್ಕೆ ಅಕ್ಕಿ ಹಾಕೊಂಡ್ಬಿಡ್ಬೋದು. ಅಕ್ಕಿ ಇದು ಮಾಡಿ ಇದರಲ್ಲೇ ದಮ್ ಕಟ್ಬೋದು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಹಾಕೊಳ್ಳಿ ಸರ್. ಸೋಂಪು ಸ್ವಲ್ಪ. ಓಕೆ, ಏಲಕ್ಕಿ. ಓಕೆ, ಚಕ್ಕೆ, ಲವಂಗ. ಓಕೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ. ಎಷ್ಟು? 3 ಜನ ತಿನ್ಬೋದಾ? 4 ಜನ ತಿನ್ಬೋದಾ? ಇಬ್ರು ತಿನ್ಬೋದಾ? ಇಬ್ರು ಸರ್. ಇಬ್ರಿಗಾ? ಹೌದು. ಕ್ಯಾಪ್ಸಿಕಮ್ ಹಾಕೊಳ್ಳಿ. ದಪ್ಪ ಮೆಣಸಿನಕಾಯಿ, ಬಟಾಣಿ. ಇದು ಬೇಯಿಸ್ಕೊಂಡಾಗಿದೆಯಾ ಇಲ್ವಾ? ಇಲ್ಲ, ಬಟಾಣಿ ಇದರಲ್ಲೇ ಬೇಯುತ್ತೆ. ಓಕೆ, ಕಾಲ್ ಅಷ್ಟೇ ಪ್ರಮಾಣ. ಎಷ್ಟು ಅಷ್ಟೇ ಹಾಕ್ತೀವೋ ಅದು ಈಕ್ವಲ್ ಆಗಿ. ಮೆಣಸಿನ್ಕಾಯಿ ಹಾಕ್ತಿದ್ದೀನಿ ಸರ್. ಹಾಕಿ. ಪುದೀನ ಹಾಕ್ತಾ ಇದೀನಿ ಸರ್. ಹಾಕೊಳ್ಳಿ. ಓಕೆ, ಲಾಸ್ಟಿಗೆ ಈರುಳ್ಳಿ. ಲಾಸ್ಟ್ಗೆ ಈರುಳ್ಳಿನ ಇದಕ್ಕೆ. ಓಕೆ, ಫಸ್ಟಿಗೆ ಹಾಕಿದ್ರೆ ಕಲರ್ ಬಂದ್ಬಿಡುತ್ತೆ. ಕಲರ್ ಬರಬಾರ್ದು ಇದಕ್ಕೆ. ಕಲರ್ ಯೂಶಲಿ ಎಲ್ಲದಕ್ಕೂ ಫ್ರೈ ಚೆನ್ನಾಗಿ ಮಾಡ್ಕೊಳ್ತೀವಿ, ಇಲ್ಲಿ ಬರಬಾರ್ದು. ಮೊಸರು ಆ್ಯಡ್ ಮಾಡ್ತಾ ಇದೀನಿ ಇದಕ್ಕೆ. ಹೌದು ಸರ್. ಮಾಡಿ. 1-2 ಟೀ ಸ್ಪೂನ್ ಸಾಕು. ಓಕೆ, ಇದು ಬೇಯ್ತಾ ಇರಲಿ ಸರ್. ಇದೊಂದು ಗ್ರೈಂಡ್ ಮಾಡ್ಕೊಂತೀನಿ. ಓಕೆ, ಇದು ಬೇಯ್ತಾ ಇರಲಿ ಚೆನ್ನಾಗಿ. ಸ್ವಲ್ಪ ಅಕ್ಕಿ ಹಾಕೊಳ್ಳಲ್ಲ? ಅಕ್ಕಿ ಹಾಕ್ಕೊಂತೀವಿ ಈಗ. ಗ್ರೈಂಡ್ ಮಾಡ್ತಾ ಇದ್ದೀವಿ. ಹಾಕೊಳ್ಳಿ. ತೆಂಗಿನಕಾಯಿ ಅಲ್ಲ? ಹೌದು. ಎಷ್ಟೊಂದು? ಒಂದು ಅರ್ಧ ಒಳ? ಅರ್ಧಕ್ಕಿಂತ ಒಂದು 1/4 kg ಆದರೆ ಅರ್ಧಕ್ಕಿಂತ ಕಡಿಮೆ. ಹೌದು. ಓಕೆ, ಇದರಲ್ಲಿ ಇದೆ ಟೇಸ್ಟ್. ತೆಂಗಿನಕಾಯಿದು ಇದಕ್ಕಷ್ಟೇ ಚೂರು ನೀರು ಹಾಕಿ ರುಬ್ಬೇಕು, ಜಾಸ್ತಿ ಹಾಕ್ಬಾರ್ದು. ಓಕೆ ಓಕೆ, ಇಲ್ಲಿ ನೀರು ಮರಳ್ತಾ ಇದೆ, ಪರವಾಗಿಲ್ವಾ? ಅಕ್ಕಿ ಹಾಕೊಳ್ಳೋಣ ಸರ್. ಈಗ ಅಕ್ಕಿ ಹಾಕೋಣ. ಬಟಾಣಿ ಎಲ್ಲ ಜಲ್ದಿ ಬೇಯುತ್ತೆ ಅಂತ ತೊಂದರೆ ಇಲ್ಲ. ಹೌದು, ಅಕ್ಕಿನ ಫಸ್ಟ್ ನಾವು ನೀರು ಹಾಕಿ ಬೇಯಿಸ್ಕೊಂಡ್ಬಿಡ್ತಾ ಇದೀವಿ. ಹೌದು. ಇದಕ್ಕೆ ಉಪ್ಪು, ಮೆಣಸಿನಕಾಯಿ ಮತ್ತೆ ಇದು ಹಾಕಿದ್ದೀನಿ. ಪುದೀನ ಹಾಕಿದ್ದೀರಾ ಸ್ವಲ್ಪ, ಒಳ್ಳೆ ಫ್ಲೇವರ್ ಬರಕ್ಕೆ? ಹೌದು. ಬಿಡಿ ಹಾಕ್ತೀನಿ. ಇದು ರುಬ್ಕೊಂತೀನಿ ಸರ್. ಜಾಸ್ತಿ ಏನು ನೈಸ್ ಆಗಬೇಕಲ್ಲ. ಸಾಕು, ಇಷ್ಟೇನೆ? ಅಷ್ಟೇ ಸಾಕು. ಕಾಯಿ ರುಬ್ಕೊಂಡು ಸಾಕಾ? ಸಾಕು. ಓಕೆ, ಇದು ಟೇಸ್ಟ್ ಡಿಫ್ರೆನ್ಸ್ ಬರುತ್ತೆ ನಿಮಗೆ. ಹಂಗಂತೀರಾ? ಹೌದು. ಕಾಯಿ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಕಿ. ಇದಕ್ಕೆ ಉಪ್ಪು ಆ್ಯಡ್ ಮಾಡ್ತೀನಿ ಸರ್. ನಿಂಬೆ. ನಿಮ್ಮ ಅಡುಗೆಗೆ ನಿಂಬೆಹಣ್ಣು ಬೇಕೇ ಬೇಕು ಬಿಡಿ. ಹೌದು ಸರ್. ಎಲ್ಲ ಅಡುಗೆ ಒಂದು ಅರ್ಧ ನಿಂಬೆಹಣ್ಣು ಹಿಂಡೆ ಹಣ್ತೀರ ನೀವು, ನಾನು ನೋಡಿದ್ದೀನಿ.
ಅದು ಒಬ್ಬೊಬ್ರದ್ದು ಒಂದೊಂದು ಸ್ಟೈಲ್. ಯಾಕೆಂದ್ರೆ ಇದಕ್ಕೆ ಟೊಮಾಟೊ ಮತ್ತೆ ಏನು ಬೇರೆ ಹಾಕಲ್ಲ? ಏನು ಯೂಸ್ ಮಾಡಲ್ಲ ಇದಕ್ಕೆ. ಹುಳಿ ಪದಾರ್ಥನ ಯೂಸ್ ಮಾಡಿ ಎಂಥದ್ದು ಇಲ್ಲ ಅಂತ ಸರ್. ಇದು ಎಷ್ಟು ನಿಮಿಷ ಬೇಯಬೇಕು? ಆಮೇಲೆ ಇದಕ್ಕೆ ಅರ್ಧ ಹಾಫ್ ಬಾಯ್ಲ್ ಅಷ್ಟೇ. ಹಾಫ್ ಬಾಯ್ಲ್ ಅಷ್ಟೇನಾ? ಅಷ್ಟೇ. ತುಪ್ಪ ಸ್ವಲ್ಪ ಹಾಕ್ತೀನಿ ಸರ್ ಇದಕ್ಕೆ. ಓಕೆ, ಹಾಕೊಳ್ಳಿ. ಅರ್ಧಂಬರ್ಧ ಅನ್ನ ಆಗಿದೆ, ಅರ್ಧ ಬರ್ಧ ಬೇಯಿಸ್ಕೊಂಡಿದ್ದೀವಿ. ಹೌದು. ನೋಡ್ಕೊಂಡಿದ್ದ ಸರ್ ಇದು ರೈಸ್? ಹಾ, ಆಗಿದೆ ಆಗಿದೆ, ಅರ್ಧಂಬರ್ಧ ಆಗಿದೆ. ಎಸ್, ಇದು ಸ್ವಲ್ಪ ರೈಸ್ ಹಾಕಿ ಮತ್ತೆ ಸ್ವಲ್ಪ ಕೊಡಿ ಇದಾಗ್ತದೆ. ಕೊಡಿ ಕೊಡಿ. ಅರ್ಧ ರೈಸು ಅರ್ಧ ಮಸಾಲ, ಅರ್ಧ ರೈಸು ಅರ್ಧ ಮಸಾಲನಾ? ಹೌದು. ಓಕೆ, ಹಾಕ್ಬಿಡಿ ಎಲ್ಲ. ಸ್ವಲ್ಪ ಲಾಸ್ಟಿಗೆ ಸ್ವಲ್ಪ ತುಪ್ಪ. ಓಹೋ, ತುಪ್ಪ ಬೇರೆ ಹಾಕ್ಬೇಕು ಅದಕ್ಕೂ? ತೊಳಿ ಕ್ಲೋಸ್ ಮಾಡಿ. ಆಗಿದೆಲ್ಲ? ಆಗಿದೆ ಸರ್. ಹಾಕ್ಲಾ ಸರ್? ಓಕೆ, ಹಾಕಿ. ಸರ್ ಪೀಸ್ ಕಾರ್ನ್ ಪಲಾವ್. ಓಕೆ, ಪೀಸ್ ಕಾರ್ನ್ ಪಲಾವ್ನ ಎಷ್ಟು ಬೇಗ ಮಾಡಿದ್ರು. ಒಂದಿನ ಪಲಾವ್ ಮಾಡಬೇಕು ಅಂದರೆ ಬೆಳಗ್ಗೆಯಿಂದ 3 ಗಂಟೆ ತನಕ ಮಾಡಿಕೊಂಡು ಅದು ಸರಿಗೆ ಬರದೆ ಎಣ್ಣೆ ಎಲ್ಲ ಜಾಸ್ತಿ ಹಾಕಿ, ನೋ ವೆರಿ ಸಿಂಪಲ್ ರೀ ಪಲಾವ್ ಎಲ್ಲ ಮಾಡೋದು. ನೋಡ್ಕೊಳ್ಳಿ ಎಷ್ಟು ಈಸಿಯಾಗಿ ಮಾಡಿದ್ರು. ಒಂದು 20 ನಿಮಿಷಕ್ಕೆ ಒಳ್ಳೆ ಪಲಾವ್ ಮಾಡ್ಕೋಬೋದು. ಯಾವ ರೀತಿ ಪಲಾವ್ನ ಆನಂದ್ ಅವ್ರು ಮಾಡಿದ್ರು ಅಂತ ಇನ್ನೊಂದ್ಸರಿ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಪೀಸ್ ಕಾರ್ನ್ ಪಲಾವ್ ಮಾಡುವ ವಿಧಾನ: ಒಂದು ಪಾತ್ರೆಗೆ ನೀರು, ಉಪ್ಪು, ಪುದೀನ ಹಾಕಿ ನೀರು ಬಿಸಿಯಾದ ನಂತರ ಅಕ್ಕಿ ಹಾಕಿ ಬೇಯಲು ಬಿಡಿ. ಒಂದು ಕುಕ್ಕರ್ಗೆ ಸೋಂಪು, ಏಲಕ್ಕಿ, ಚಕ್ಕೆ, ಲವಂಗ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ದಪ್ಪ ಮೆಣಸಿನಕಾಯಿ, ಹಸಿ ಬಟಾಣಿ, ಸಿಹಿ ಜೋಳ ಹಾಕಿ ಹುರಿದು ನಂತರ ಹಸಿರು ಮೆಣಸಿನಕಾಯಿ, ಪುದೀನ, ಈರುಳ್ಳಿ, ಮೊಸರು, ನೀರು ಹಾಕಿ ಕುದಿಸಿ. ಒಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ, ನೀರು ಹಾಕಿ ರುಬ್ಬಿ ಕುಕ್ಕರ್ಗೆ ಹಾಕಿ. ಇದಕ್ಕೆ ಉಪ್ಪು, ನಿಂಬೆ ರಸ, ತುಪ್ಪ ಹಾಕಿ ಬೇಯಲು ಬಿಡಿ. ನಂತರ ಬೆಂದ ಅನ್ನವನ್ನು ಸೋಸಿಕೊಂಡು ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿದರೆ ಪೀಸ್ ಕಾರ್ನ್ ಪಲಾವ್ ಸವಿಯಲು ಸಿದ್ಧ. ಅಕ್ಕಿ ಎಣಿಸ್ಬೋದಲ್ವೇನ್ರಿ? ಹೌದು. ಅನ್ನ ಅನ್ನಿಸ್ತಾನೆ ಇಲ್ಲ ಇದು. ಹೌದು ಸರ್. ಸ್ಮೆಲ್ ಹೆಂಗಿದೆ ಸರ್? ಅದ್ಭುತವಾಗಿದೆ ರೀ. ಇದೇನು ಇಬ್ಬರ ತಿನ್ನಕ್ಕಾಲ, ಒಬ್ಬರೇ ತಿನ್ನಕ್ಬಿಡ್ಬೋದು. ತುಂಬಾ ಸಖತ್ ಮಾಡಿದೀರಾ. ಇನ್ನೂ ಹೊಸ ಹೊಸ ರುಚಿಗಳು ನಮಗೆ ಬೇಕು. ಖಂಡಿತ ತೋರಿಸ್ತೀವಿ ಸರ್. ಹೊಸ ಹೊಸ ರುಚಿನ ಕಲ್ತ್ಕೊಂಡು ನೋಡ್ಕೊಂಡು ತಿಳ್ಕೊಂಡು ಬಂದು ನಮಗೆ ಮಾಡ್ಕೊಡಿ. ಖಂಡಿತ ಮಾಡ್ಕೊಡ್ತೀವಿ ಸರ್. ಥ್ಯಾಂಕ್ ಯು ಸರ್. ಆನಂದ್ ಅವರು ಒಳ್ಳೆ ಅದ್ಭುತವಾಗಿರುವಂಥ ಪೀಸ್ ಕಾರ್ನ್ ಪಲಾವ್ನ ನಮ್ಮ ಕೈಲಿ ಕೊಟ್ಟೋಗಿದ್ದಾರೆ. ಅಗ್ಳು ಎಣಿಸ್ಕೋಬೋದು ಒಬ್ರು ಎಷ್ಟು ಅಕ್ಕಿ ತಿಂದ್ರು ಅಂತ. ಎಷ್ಟೊಂದು ರುಚಿಯಾಗಿದೆ ಅಂತ ಹೇಳಿದ್ರೆ ಸೈಡ್ಸ್ ಬೇಕು ಅಂದ್ರೆ ಅವರು ಸೈಡ್ಸ್ ಕಿಡ್ಸಲ್ಲ, ಏನೋ ಬೇಡ, ಇದನ್ನೇ ಹಾಕಿ ಚೆನ್ನಾಗಿ ಬಾರ್ಸಾಕ್ಬಿಡ್ಬೋದು. ಓಹೋ, ಏನ್ರಿ ಮುರಳಿ, ಏನು ಮಾಡಿಸ್ತಾ ಇದ್ದೀರಾ ಗುರೂಜಿ ಹತ್ರ ಇವತ್ತು ಅಂತ ನೀವೆಲ್ಲ ಕಾಯ್ತಾ ಇದ್ದೀರಾ. ಇವತ್ತು ಗುರೂಜಿಯವರು ಬಂದಿದ್ದಾರೆ, ಬರ್ತಾ ಇದ್ದಾರೆ, ಏನೋ ತರ್ತಾ ಇದ್ದಾರೆ, ನನಗಂತೂ ಗೊತ್ತಿಲ್ಲ ಏನು ಮಾಡ್ತಾ ಇದ್ದಾರೆ. ನಮಸ್ಕಾರ ಗುರೂಜಿ. ನಮಸ್ಕಾರ. ಅಂತೂ ನೀವು ಖುಷಿಯಾಗಿದ್ದೀರಾ, ನಿಮ್ಮ ಜೊತೆಗಿರುವಂಥ ಎಲ್ಲರೂ ಖುಷಿಯಾಗಿದ್ದಾರೆ. ಯಾಕಂದ್ರೆ ಗುರೂಜಿ ಸ್ವೀಟ್ನ ತಿನ್ನಕ್ಕೆ ಕೊಟ್ಬಿಟ್ರು ನಮಗೆ, ಪರವಾಗಿಲ್ಲ ಸಿಹಿ ಪದಾರ್ಥ ಕೊಡ್ತಾ ಇದ್ದಾರೆ ಅಂತ. ಇವತ್ತೇನು ಮಾಡ್ತಾ ಇದ್ದೀರಾ ಗುರೂಜಿ? ಇವತ್ತು ಕೇಕ್ ಐಸ್ ಕ್ರೀಮ್. ಕೇಕ್ ಐಸ್ ಕ್ರೀಮ್ ಮಾಡ್ತಾ ಇದ್ದೀರಾ? ಓಕೆ, ಕೇಕ್ ಐಸ್ ಕ್ರೀಮ್ ಮಾಡಕ್ಕೆ ಏನೇನು ತಂದಿದ್ದೀರಾ ಗುರೂಜಿ? ಕೇಕ್ ಐಸ್ ಕ್ರೀಮ್ ಬೇಕಾಗುವ ಸಾಮಗ್ರಿಗಳು: ತೆಂಗಿನಕಾಯಿಯ ಹಾಲಿನ ಪುಡಿ, ಕೋಕೋ ಪುಡಿ, ಖರ್ಜೂರದ ಸಿರಪ್, ವೆನಿಲಾ ಎಸೆನ್ಸ್, ಬಾಳೆಹಣ್ಣು, ಉಪ್ಪು. ಇದು ಬೇಕಾಗತ್ತೆ. ಅಂತೂ ಕೇಕ್ನು ತಿನ್ನಿಸ್ತಾ ಇದ್ದೀರಾ ಇವತ್ತು. ಓಕೆ, ಶುರು ಮಾಡೋಣ ಗುರೂಜಿ, ಶುರು ಮಾಡೋಣ. ಫಸ್ಟ್ ಮಿಲ್ಕ್ ಪೌಡರ್ ಹಾಕೋಣ. ಹಾಕಿದ್ದೀವಿ. ಕೋಕೋನಟ್ ಮಿಲ್ಕ್ ಪೌಡರ್. ಓಕೆ. ನೆಕ್ಸ್ಟ್ ಕೋಕೋ ಹಾಕೋಣ. 2 ಸ್ಪೂನ್ ಹಾಕಿ ಗುರೂಜಿ. ಓಹೋ ಹೋ ಹೋ. ಓಕೆ 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 ಓಕೆ. ಡೇಟ್ ಸಿರಪ್. ಓಕೆ. ಖರ್ಜೂರದ ಸಿರಪ್ ಸಿಗುತ್ತೆ, ಎಲ್ಲ ಸ್ಟಾಲ್ಗಳಲ್ಲೂ ಕೂಡ ಖರ್ಜೂರದ ಸಿರಪ್ ಸಿಗುತ್ತೆ. ಖರ್ಜೂರದ ಸಿರಪ್ನ ಹಾಕಿ ಸಕ್ಕರೆಯ ಬದಲು ಸ್ವಲ್ಪ ಉಪ್ಪಲ್ಲ, ಸ್ವಲ್ಪ ರುಚಿಗೆ. ಓಕೆ. ಇದಕ್ಕೆ ಸ್ವಲ್ಪ ವೆನಿಲಾ ಎಸೆನ್ಸ್ ಹಾಕೊಂಬೋಣ. ಆಮೇಲೆ ನೀರು ಸ್ವಲ್ಪ ಹಾಕಿ
ಗ್ರೈಂಡರ್ ಹಾಕ್ಬೇಕಾ ಗುರುಜಿ ದಿನ? ಇಲ್ಲ ಇಲ್ಲ, ಹಂಗೆ ಹಾಕ್ಬೋದಲ್ಲ? ಸೊ ವೆನಿಲಾ ಎಸೆನ್ಸ್ ಸ್ವಲ್ಪ. ಓಕೆ ಓಕೆ. ಅಂದ್ರೆ ಕೋಕೋನಟ್ ಪೌಡ್ರಿಗೆ ಈ ಚಾಕ್ಲೇಟ್ ಪೌಡರ್ನ ಮಿಕ್ಸ್ ಮಾಡ್ಕೊಂಡಿದೀವಿ ನಾವು. ಕೋಕೋ ಪೌಡರ್ ಹಾಕಿ, ಕೋಕೋ ಪೌಡರ್ ಹಾಕೊಂಡಿದೀವಿ. ಸ್ವಲ್ಪ ಎಸೆನ್ಸು ಮತ್ತು ಸ್ವೀಟ್. ಓಕೆ. ಡೇಟ್ ಸಿರಪ್ ಸ್ವಲ್ಪ ಉಪ್ಪು ಹಾಕೊಂಡಿದೀವಿ ಸ್ವಲ್ಪ. ಓಕೆ ಓಕೆ. ಈಗ ಇದನ್ನ ಹಾಕೊಂಬಿಡಿ. ಈ ಮೌಲ್ಡ್ಗೆ ಹಾಕೊಳ್ಳೋಣ. ಸೊ ಈಗ ಈ ಬನಾನಾ, ಫ್ರೋಝನ್ ಬನಾನಾ ಮಿಕ್ಸ್ ಮಾಡ್ಕೊಳ್ಳೋಣ. ಅಂದ್ರೆ ಬಾಳೆಹಣ್ಣನ್ನ ಸುಲಿದು ಪಚ್ಚ ಬಾಳೆಹಣ್ಣನ್ನ ಸುಮಾರು ಒಂದು 2-3 ಗಂಟೆಗಳ ಕಾಲ ಫ್ರೀಜರ್ ನಲ್ಲಿ ಇಟ್ರೆ, ಫ್ರೀಜರ್ ನಲ್ಲಿ ಸ್ವಲ್ಪ ಗಟ್ಟಿಯಾಗುತ್ತೆ. ಅವಾಗ ಅದನ್ನ ಮಾಡಿದ್ರೆ ನಿಮ್ಗೆ ಆ ಸ್ಟ್ರೆಂತ್ ಚೆನ್ನಾಗಿರುತ್ತೆ. ಓಕೆ, ಇದನ್ನ ಅದಕ್ಕೆ ಹಾಕೋಬೇಕಲ್ಲ ಗುರುಜಿ? ಹೌದು. ಈಗ ಇದನ್ನ ಇದಕ್ಕೆ ಬಡಿಸ್ಕೊಳ್ಳೋಣ. ಓಹೋ. ಓಕೆ ಓಕೆ ಓಕೆ. ಇದಕ್ಕೆ ಸ್ವಲ್ಪ ಅಂದ್ರೆ ಫಸ್ಟ್ ನಾವು ಚಾಕ್ಲೇಟು ಮತ್ತೆ ಮಿಲ್ಕ್ ಎರಡನ್ನು ಮಿಕ್ಸ್ ಮಾಡಿ ಹಾಕೊಂಡಿದೀವಿ. ಬನಾನಾನ ಚೆನ್ನಾಗಿ ಗ್ರೈಂಡ್ ಮಾಡಿ ತಿರ್ಗಾ ಹಾಕೊಂಡಿದೀವಿ. ತಿರ್ಗಾ ಸ್ವಲ್ಪ ಕೋಕೋ ಪೌಡರ್ ಮಿಕ್ಸ್ ಮಾಡಿ ಮೇಲೆ ಹಾಕೊಳ್ತೀವಿ. ಅಂದ್ರೆ 3 ಲೇಯರ್ ಸಿಗುತ್ತೆ ನಮಗೆ ಕೇಕ್ಗೆ. ಓಕೆ. ಓಹೋ. ತಿರ್ಗಾ ಸ್ವಲ್ಪ ನೀರು ಹಾಕೋಣ. ಮೊದಲನೇ ಲೇಯರ್ ಅಲ್ಲಿ ಕೋಕೋನಟ್ ಮಿಲ್ಕ್ ಪೌಡರ್ ಇತ್ತು. ಹೌದು. ಇದ್ರಲ್ಲಿ ಇಲ್ಲ. ಹೌದು. ಇದು ಓನ್ಲಿ ಚಾಕ್ಲೇಟ್. ಹೌದು. ಈಗ ಇದನ್ನ ಡೀಪ್ ಫ್ರೀಜರ್ ನಲ್ಲಿ ಓಕೆ ಒಂದು 4 ಅವರ್ಸ್ ಇಡೋಣ. ಓಕೆ. ಓಕೆ ಗುರುಜಿ, ಈಗ ಒಂದು 2-3 ಗಂಟೆಗಳ ಕಾಲ, ಮಿನಿಮಮ್ 4 ಗಂಟೆಗಳ ಕಾಲ ಇಟ್ಟರೆ ಯಾವ ರೀತಿ ಆಗಿರುತ್ತೆ ಅಂತ ತೆಗೆದು ನೋಡ್ಬೋದು ಅನ್ಸುತ್ತೆ. ತೆಗೆದು ನೋಡೋಣ ಗುರುಜಿ. ಓಹ್ ಸಖತ್ತಾಗಿ ಬಂದಿಲ್ಲ ಗುರುಜಿ ಇದು. ಕೇಕ್ ಐಸ್ ಕ್ರೀಮ್ ನಿಮಗೋಸ್ಕರ. ಕೇಕ್ ಐಸ್ ಕ್ರೀಮ್ ತುಂಬಾ ಸಖತ್ತಾಗಿ ಮಾಡ್ಬೋದು, ಈಸಿಯಾಗಿ ಮಾಡ್ಬೋದು, ಮಾಡ್ಕೊಂಡು ತಿನ್ಬೋದು. ತಿಂದರೆ ಏನೂ ಆಗೋದಿಲ್ಲ. ಏನೊಂದು 2 ಕೆಜಿ ತಿಂತೀವಿ, 1 ಸ್ಪೂನ್ ತಿಂತೀವಿ, 1 ಪೀಸ್ ತಿಂತೀವಿ. ಜಾಸ್ತಿ ಚೆನ್ನಾಗಿ ತಿಂದರೆ 1.5 ಪೀಸ್ ತಿನ್ಬೋದು. ಓಕೆ, ತುಂಬ ಸಖತ್ತಾಗಿ ಮಾಡಿದ್ರು ಗುರೂಜಿಯವರು. ಯಾವ ರೀತಿ ಇದನ್ನು ಮಾಡಿದ್ರು ಅಂತ ಇನ್ನೊಂದ್ಸರಿ ತೋರಿಸ್ತಾ ಇದ್ದೀವಿ, ನೋಡ್ಕೊಳ್ಳಿ. ಕೇಕ್ ಐಸ್ ಕ್ರೀಮ್ ಮಾಡುವ ವಿಧಾನ: 1 ಬೌಲ್ಗೆ ತೆಂಗಿನಕಾಯಿ ಹಾಲಿನ ಪುಡಿ, ಕೋಕೋ ಪುಡಿ, ಖರ್ಜೂರದ ಸಿರಪ್, ಉಪ್ಪು, ವೆನಿಲಾ ಎಸೆನ್ಸ್ ಹಾಕಿ ಮಿಕ್ಸ್ ಮಾಡಿ. ಇದನ್ನು ಕೇಕ್ ತಯಾರಿಸುವ ಮೌಲ್ಡ್ಗೆ ಹಾಕಿ. ಮಿಕ್ಸಿ ಜಾರ್ಗೆ ಫ್ರೀಜರ್ನಲ್ಲಿಟ್ಟ ಬಾಳೆಹಣ್ಣನ್ನು ಹಾಕಿ ರುಬ್ಬಿ ಮೌಲ್ಡ್ಗೆ ಹಾಕಿ. ತಯಾರಿಸಿಕೊಂಡ ಮಿಶ್ರಣಕ್ಕೆ ಕೋಕೋ ಪುಡಿ ಹಾಕಿ ಕಲಸಿ ಮತ್ತೆ ಮೌಲ್ಡ್ಗೆ ಹಾಕಿ 3-4 ಗಂಟೆಗಳ ಕಾಲ ಫ್ರೀಜರ್ನಲ್ಲಿಟ್ಟು ತೆಗೆದರೆ ಕೇಕ್ ಐಸ್ ಕ್ರೀಮ್ ರೆಡಿ ಟು ಈಟ್. ಓಕೆ ಗುರುಜಿ, ಕೇಕ್ ಐಸ್ ಕ್ರೀಮ್ ಕೊಟ್ಟಿದ್ದೀರಾ, ಇದನ್ನ ಟೇಸ್ಟ್ ಮಾಡಬೇಕು. ಅದಕ್ಕಿಂತ ಮೊದಲು ಒಂದು ಸ್ಮಾಲ್ ಪ್ರಶ್ನೆ ಇದೆ, ಅದಕ್ಕೆ ನೀವು ಒಂದು 5 ನಿಮಿಷದ ಉತ್ತರ ಕೊಟ್ಬಿಡ್ಬೇಕು. ಹೇಳಿ. ಯಾರೋ ಸ್ಪೋರ್ಟ್ಸ್ ಮ್ಯಾನು ಹೇಳಿ ಗುರುಜಿ, 1 ನಿಮಿಷ. ತುಂಬಾನೇ ಅದ್ಭುತವಾಗಿದೆ, ಸಖತ್ತಾಗಿದೆ. ಈಗ ಪ್ರಶ್ನೆ, ನಾನು ಸ್ಪೋರ್ಟ್ಸ್ ಮ್ಯಾನು, ನನಗೆ ಇಮ್ಮಡಿ ನೋವಿನ ತೊಂದರೆ ಇದೆ. ಸ್ಪೋರ್ಟ್ಸ್ ಆಡಲು ತುಂಬಾ ತೊಂದರೆ ಆಗ್ತಾ ಇದೆ. ಇಮ್ಮಡಿ ನೋವನ್ನು ಕಡಿಮೆ ಮಾಡಿಕೊಳ್ಳಲು ಯಾವುದಾದ್ರೂ ಪಾಯಿಂಟ್ ಅನ್ನು ತೋರಿಸಿ ಗುರುಗಳೇ ಅಂತ ಬರ್ದಿದ್ದಾರೆ ನಮಗೆ. ನಾನು ಅದಕ್ಕೆ ಕೇಳಿದೆ, ನೀನ್ ಯಾವ ಸ್ಪೋರ್ಟ್ಸ್ ಮ್ಯಾನ್ ಅಪ್ಪ ಗುರು? ನಾನು ಪ್ರೋಗ್ರಾಮ್ ಮಾಡಿ ನಿಂತ್ಕೊಂಡು ನನಗೂ ಇಮ್ಮಡಿ ನೋವು ಬಂದ್ಬಿಟ್ಟಿದೆ. ನಿನ್ ಮುಖಾಂತರ ನಾನು ಕೇಳ್ಬಿಡ್ತೀನಿ, ಒಂದು ಡಿಸೈಡ್ ಆಗುತ್ತೆ ಅಂತ ಹೇಳ್ಬಿಟ್ಟಿದ್ದೀನಿ ಗುರುಜಿ. ಬಹಳ ಒಳ್ಳೆ. ಈ ತರ ನಮ್ಮ ದೇಹವನ್ನ ಕಲ್ಪನೆ ಮಾಡ್ಕೊಂಡಾಗ ಇದು ಎಡಗಾಲು, ಇದು ಬಲಗಾಲ ಆಗುತ್ತೆ. ಹೇಳಿ ಗುರುಜಿ. ಇದು ನಮ್ಮ ಪಾದ ಆಗತ್ತೆ. ಇದು ನನ್ನ ಎಡಗಡೆಯ ಪಾದ, ಇದು ಬಲಗಡೆಯ ಪಾದ ಆಗುತ್ತೆ. ಹಾಗಾಗಿ ಇಲ್ಲಿ ಹಿಮ್ಮಡಿ ಬರುತ್ತೆ. ಇಲ್ಲಿ ಅಥವಾ ಇದ್ರಲ್ಲಿ ತೋರಿಸ್ಬೋದು, ಇದು ಹಿಮ್ಮಡಿ ಆಗತ್ತೆ. ಇದು ಎಡಗಡೆಯ ಹಿಮ್ಮಡಿ, ಇದು ಬಲಗಡೆಯ ಹಿಮ್ಮಡಿ ಆಗತ್ತೆ. ಸೊ
ಈ ಥರದ್ದು ಏನಾದ್ರು ಒಂದು ಆಬ್ಜೆಕ್ಟ್ ತೊಗೊಂಡು ಈ ಥರ ಪ್ರೆಸ್ ಮಾಡ್ಕೊಂಡು ಹೋಗಿ ಆ ಹಿಮ್ಡಿ ಇರೋ ಜಾಗದಲ್ಲಿ ತುಂಬ ನೋವುತ್ತೆ, ಅದನ್ನು ಪ್ರೆಸ್ ಮಾಡಿ ಇಟ್ಕೊಳ್ಳಿ, ಆಗ ಅದು ನೋವು ಕಮ್ಮಿ ಆಗ್ತಾ ಬರುತ್ತೆ. ಬಟ್ ಇದೊಂದಕ್ಕೆ ನನಗೆ ಅಷ್ಟು ಸಮಾಧಾನ ಅನಿಸಲ್ಲ. ಯಾಕಂದರೆ ಬೀಯಿಂಗ್ ಎ ಸ್ಪೋರ್ಟ್ಸ್ ಮ್ಯಾನ್ ಅದನ್ನು ರೆಕ್ಟಿಫೈ ಮಾಡ್ಕೋಬೇಕು ಹೊರತು ತಾತ್ಕಾಲಿಕ ಶಮನದ ಬಗ್ಗೆ ಅವರು ಯೋಚನೆ ಮಾಡೋದು ತಪ್ಪಾಗತ್ತೆ. ಹಾಗಾಗಿ ಅವರು ರೇಖಿ ಮತ್ತು ಸಂಮೋಹಿನಿಯನ್ನು ಕಲಿತು ಅಲ್ಲಿ ಹೆಚ್ಚು ಹೆಚ್ಚು ಶಕ್ತಿ ಕೊಟ್ಟು ಅದಕ್ಕೆ ನ್ಯಾಚುರಲ್ ಸ್ಟ್ರೆಂತ್ ಬರೋಂಗೆ ಮಾಡ್ಕೊಳ್ಳೋಕೆ ಸಾಧ್ಯ. ಹಾಗಾಗಿ ಅವರು ರೇಖಿ ಹಿಪ್ನಾಸಿಸ್ ಕಲ್ತ್ಕೊಂಡು ಆ ವೀಕ್ ಆಗಿರೋ ಭಾಗಕ್ಕೆ ಹೆಚ್ಚು ಶಕ್ತಿ ಕೊಟ್ಟು ಶಕ್ತಿಶಾಲಿಯಾಗಿ ಆಗಿ ಅವರ ದೇಹಕ್ಕೆ ಸಪೋರ್ಟ್ ಕೊಡೋ ಥರ ಮಾಡ್ಕೊಳ್ಳೋದ್ರ ಜೊತೆ ತಾತ್ಕಾಲಿಕ ಶಮನಕ್ಕೆ ಸೂಜೋ ಕಲ್ಲು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಅವ್ರಿಗೆ ಈ ಆ್ಯಂಕಲ್ ಪೇನ್ ಪ್ರಾಬ್ಲಮ್ ಹೋಗುತ್ತೆ. ಹಂಗಂದ್ರೆ ನೀವು ನನಗೆ ಅದನ್ನ ಹೇಳ್ಕೊಡ್ಬೇಕು ಗುರುಜಿ. ಖಂಡಿತ ಕಲಿಬೇಕು. ನೀವು ದಿನಗಳ ನಿಂತ್ಕೊಂಡಿರ್ತೀರ, ನೀವು 15 hours 18 hours ನಿಂತಿರ್ತೀರ ಕಂಟಿನ್ಯೂಸ್ ಆಗಿ. ಪಾಪ ಖಂಡಿತ ನೀವು ತಿಳ್ಕೊಂಡು ಮಾಡ್ಕೊಳ್ಳೋದು ಭಾಳ ಒಳ್ಳೇದು. ಓಕೆ, ಏನ್ ಗುರು, ನಿನ್ನಿಂದ ನನಗೂ ಸಹ ಸ್ವಲ್ಪ ಉತ್ತರ ಸಿಕ್ತಂಗಾಯ್ತು. ಗುರುಜಿಯವ್ರು ಹೇಳ್ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾನು ಕಲ್ತ್ಕೊಳ್ತೀನಿ, ನೋವನ್ನ ಕಡಿಮೆ ಮಾಡ್ಕೊಳ್ತೀನಿ ಟೈಮ್ ಸಿಕ್ಕಿದ್ರೆ. ಓಕೆ ಗುರುಜಿ, ತುಂಬ ಚೆನ್ನಾಗಿದೆ ಐಸ್ ಕ್ರೀಮು. ಗುಡ್. ನಮ್ಮ ಕಾರ್ಯಕ್ರಮಕ್ಕೆ ಬಂದು ಅಂತೂ ನಿಮ್ಮ ಆಸೆ ಎಲ್ಲ ತೀರಿಸ್ಕೊಂಡಿದ್ದೀರಾ. ಒಂದು ಪಾನಿಪುರಿ ಮಾತ್ರ ಉಳಿಸ್ಕೊಂಡಿದ್ದೀರಾ. ಬೇಗ ಪಾನಿಪುರಿಯೊಂದಿಗೆ ಬೇಗನೆ ಬನ್ನಿ. ಖಂಡಿತ. ಥ್ಯಾಂಕ್ ಯು ಗುರುಜಿ. ನಮಸ್ಕಾರ. ಥ್ಯಾಂಕ್ ಯು ಗುರುಜಿ. ಹೇಳ್ದಲ್ಲ, ಐಸ್ ಕ್ರೀಮ್ ಆಯಿತು, ಗುರೂಜಿಯವರ ಇಷ್ಟ ಕೇಕ್ ಆಯಿತು, ಒಂದೇ ಒಂದು ಉಳಿಸ್ಕೊಂಡಿದ್ದಾರೆ ಪಾನಿಪುರಿ, ಅದನ್ನು ಮುಗಿಸ್ಕೊಳ್ತಾರೆ ಸದ್ಯದಲ್ಲಿ. ಅಂದರೆ ಅವ್ರ ವಿಷನ್ ಇತ್ತು ಒಂದು 3 ತಿಂಗಳಿಂದ ನಮ್ಮ ಹತ್ರ ಬಂದಾಗ, ನಾವು ನಮ್ಮ ರೋಗಿಗಳು ಅನಿಸ್ಕೊಂಡಿರೋರಿಗೆ ಅಥವಾ ಪೇಷಂಟ್ ಆಗಿ ಬರೋರಿಗೆ ತಿನ್ನಕ್ಕೆ ಆಸೆ ಇರುತ್ತೆ, ಆದರೆ ತಿನ್ನಕ್ಕೆ ನಾವು ಬೇರೆ ಒಂದು ರೂಟಲ್ಲಿ ತೋರಿಸಿ ಅದನ್ನು ತಿನ್ನಿಸ್ಬೇಕು ಅನ್ನೋವಂಥ ಗಟ್ಟಿ ನಿರ್ಧಾರ ಗುರುಗಳಲ್ಲಿ ಇತ್ತು. ಇವತ್ತು ಅದನ್ನೆಲ್ಲ ಸಾಧಿಸಿ ತೋರಿಸಿದ್ದಾರೆ. ಇವತ್ತು ಫೈನಲ್ ಆಗಿ ಕೇಕನ್ನು ಕೊಟ್ಟಿದ್ದಾರೆ, ಕೇಕ್ ಐಸ್ ಕ್ರೀಮನ್ನು ಕೊಟ್ಬಿಟ್ಟಿದ್ದಾರೆ ನಮ್ಮ ಕೈಲಿ. ತುಂಬ ಅದ್ಭುತವಾಗಿದೆ, ಸಖತ್ತಾಗಿದೆ. ಮಾಡೋ ವಿಧಾನನೂ ತೋರಿಸಿದ್ದೀವಿ. ಮಾಡ್ಕೊಳ್ಳಿ, ರುಚಿಯಾಗಿ ಮನೇಲಿ ತಿನ್ಕೊಳ್ಳಿ, ಆರೋಗ್ಯನ ಹೃದಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಈ ತೇಲಿ ವಿಶೇಷ ಹೇಳ್ತಾ ಇದ್ದೀನಲ್ರಿ, ವಿಶೇಷವಾದ ಕಾರ್ಯಕ್ರಮನೇ, ಮಕ್ಳಿಗೋಸ್ಕರ ಮಾಡ್ತಾರೋ ಕಾರ್ಯಕ್ರಮನೇ, ಸಮ್ಮರ್ ಸ್ಪೆಷಲ್ ಕಾರ್ಯಕ್ರಮನೇ. ಇನ್ನೇನು ಜೂನ್ ಬಂದ್ಬಿಡುತ್ತೆ, ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ತಾರೆ. ಅದಕ್ಕಿಂತ ಮೊದಲು ಮಕ್ಕಳನ್ನ ಕರೆಸಿ ಅವ್ರ ಕೈನಲ್ಲಿ ಒಂದು ಅಡುಗೆ ಮಾಡಿಸ್ಬೇಕು ಅಂತ ನಾವು ಅಂದ್ಕೊಂಡಿದ್ವಿ. ಛೋಟಾ ಚೆಫ್ ಯಾರಾಗ್ತಾರೆ ಅಂತ ನಾವು ನೋಡ್ತಾ ಇದ್ವಿ. ಆ ಛೋಟಾ ಚೆಫ್ಗಳು ಎಷ್ಟು ಜನ ಬಂದಿದ್ದಾರೆ, ಬೇಕಾದಷ್ಟು ಜನ ಬಂದಿದ್ರು ಆಡಿಷನ್ಗೆ. ಹೆಚ್ಚು ಕಡಿಮೆ ನನಗೆ ಗೊತ್ತಿರಾಗೆ ಒಂದು 1000 ಜನ ಬಂದಿದ್ರು ಆಡಿಷನ್ಗೆ. ನಾವು ಸೆಲೆಕ್ಟ್ ಮಾಡೋಕ್ಕಾಗಿದ್ದು ಕೇವಲ ಒಂದು 8, 16, 14, 20 ಜನ ಮಾತ್ರ ಸೆಲೆಕ್ಟ್ ಮಾಡಿದ್ವಿ. ಅಂದರೆ ಇಷ್ಟು ದಿನ ಏನಾಗ್ತಿತ್ತು ಅಂದರೆ, ಮನೆಯವರೊಬ್ಬರು ಬಂದು ಅವ್ರ ಮನೆ ಕೈ ರುಚಿನ ತೋರಿಸ್ತಾ ಇದ್ರು. ಈ ನೆಕ್ಸ್ಟು ಈ 20 ದಿನಗಳು ಇದರೊಳಗೆ ಏನು ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಮನೆಯವ್ರ ಬದಲು ಮನೆಯವರ ಮಕ್ಕಳು ಬಂದು ಅವರ ಕೈ ರುಚಿನ ತೋರಿಸ್ತಾ ಇದ್ದಾರೆ. ಅವರೇ ನಮ್ಮ ಛೋಟಾ ಚೆಫ್ಗಳು. ಓಕೆ, ನೋಡೋಣ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಯಾರು ಬಂದಿದ್ದಾರೆ ಅಂತ. ನಮಸ್ಕಾರ. ನಮಸ್ಕಾರ. ಏನು ನಿಮ್ಮ ಹೆಸರು? ನನ್ನ ಹೆಸರು ವರ್ಷಿಣಿ. ವರ್ಷಿಣಿ, ಎಲ್ಲಿಂದ ಬಂದಿದ್ಯಾ ನೀನು? ನಾನು ಮೈಸೂರಿಂದ. ಮೈಸೂರಿಂದನಾ? ಎಲ್ಲಿದೆ ಮೈಸೂರಲ್ಲಿ ನಿಮ್ಮ ಮನೆ? ಜೆ.ಪಿ. ನಗರ. ಜೆ.ಪಿ. ನಗರದಲ್ಲಿ ಇದೆಯಾ? ಯಾರ ಜೊತೆ ಬಂದೆ ಮೈಸೂರಿನಿಂದ ನೀನು? ನನ್ನ ಡ್ಯಾಡಿ ಮಮ್ಮಿ. ಇಬ್ಬರೇ ಬಂದಿದ್ದಾ? ಇಲ್ಲ, ನಮ್ಮ ಫ್ಯಾಮಿಲಿ ಎಲ್ಲ ಬಂದಿದ್ದು. ಏನು ಮಾಡ್ತೀಯ ಇವತ್ತು ನೀನು? ಇವತ್ತು ಶಾವಿಗೆ ಪಾಯಸ. ಶಾವಿಗೆ ಪಾಯಸ ಬೇಕಾಗುವ ಸಾಮಗ್ರಿಗಳು: ಶಾವಿಗೆ, ಸಕ್ಕರೆ, ತುಪ್ಪ, ದ್ರಾಕ್ಷಿ, ಗೋಡಂಬಿ, ಹಾಲು, ಖೋವಾ, ಏಲಕ್ಕಿ ಪುಡಿ. ಓ, ಎಲೆಕೊನೆ ಪಾಯಸ, ಶಾವಿಗೆ ಪಾಯಸ ಚೆನ್ನಾಗಿರುತ್ತಲ್ಲ ತಿನ್ನಕ್ಕೆ? ಗಟ್ಟಿಯಾಗಿರುತ್ತಾ, ನೀರಾಗಿರುತ್ತಾ? ತೆಳ್ಳಗೆ. ತೆಳ್ಳಗಿರುತ್ತಾ? ಓಕೆ ಓಕೆ. ನೀನು ಎಷ್ಟೇ ಕ್ಲಾಸ್ ಹೇಳಿಲ್ಲ ನನಗೆ? ಸೆಕೆಂಡ್ ಸ್ಟ್ಯಾಂಡರ್ಡ್ ಮುಗಿದು ಇವಾಗ ಥರ್ಡ್ ಸ್ಟ್ಯಾಂಡರ್ಡ್. ಸೆಕೆಂಡಿಂದ ಥರ್ಡ್. ಯಾವ ಸ್ಕೂಲಿಗೆ ಹೋಗ್ತೀಯಾ? ಲಿಟಲ್ ಸ್ಟಾರ್. ಓಕೆ, ಲಿಟಲ್ ಸ್ಟಾರ್ ಸ್ಕೂಲಿಂದ ಮೈಸೂರು ಜೆ.ಪಿ. ನಗರದಿಂದ ವರ್ಷಿತಾ ವರ್ಷಿಣಿ. ವರ್ಷಿಣಿ ಬಂದಿದ್ದಾಳೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ. ಓಕೆ ವರ್ಷಿಣಿ, ಶುರು ಮಾಡೋಣ. ಏನು ಕೊಡ್ಲಿ ನಿಮಗೆ ಫಸ್ಟ್ ನಾನು? ಫಸ್ಟ್ ಇವಾಗ ಪಾತ್ರೆ. ಸಾಕಲ್ಲ ಇದು? ಎಷ್ಟು ಜನಕ್ಕೆ ನಿಮ್ಮ ಮನೆಯವ್ರಿಗೆಲ್ಲ ಕೀರ್ ಕೊಡ್ಬೇಕು ನೀನು ಇವತ್ತಿನ? ಏನು ತೊಗೊಳ್ತಾರೆ ನಿಮ್ಮ ಡ್ಯಾಡಿ ಕಾಲೇಜಲ್ಲಿ? ಕಾಲೇಜಲ್ಲಿ ಅವರೇ SSLC. ಕಾಲೇಜಲ್ಲಿ SSLC ಹೆಂಗೆ ತೊಗೊಳ್ತಾರ? ನಿಮ್ಮ ಡ್ಯಾಡಿ ಏನು ಪಾಠ ಮಾಡ್ತಾರೆ? ಯಾವ ಸಬ್ಜೆಕ್ಟ್ ತೊಗೊಳ್ತಾರೆ? ಅವ್ರ ಅಪ್ಪನ್ನ ಕೇಳ್ಬೇಕು. ಅಯ್ಯೋ ಛೇ, ಆಯ್ತು. ನಿಮ್ಮ ಅಪ್ಪನ ಕೇಳ್ಬಿಟ್ಟು ನಂಗೆ ಹೇಳ್ತೀಯ ನೆಕ್ಸ್ಟ್ ಟೈಮ್ ಬರ್ಬೇಕಂದ್ರೆ. ಪಾತ್ರೆ ಕಾಯ್ತಾ ಇದೆ. ಏನು ಬೇಕು ಇವಾಗ ನಿಮಗೆ? ಇವಾಗ ತುಪ್ಪ ಎಷ್ಟು ಸ್ಪೂನ್ ಹಾಕ್ತೀಯಾ? 2 ಸ್ಪೂನ್. 2 ಸ್ಪೂನ್. ಅಮ್ಮ ಹೇಳ್ಕೊಟ್ಟಿದ್ದಾರಾ 2 ಸ್ಪೂನ್ ಮಾತ್ರ ಹಾಕ್ಬೇಕು ವರ್ಷಿಣಿ ಅಂತ? ಅಮ್ಮ ಏನು ಚೆನ್ನಾಗಿ ಮಾಡ್ತಾರೆ ಟಿಫನು? ಏನು ಮಾಡ್ತಾರೆ ಟಿಫನ್ ನಿಮ್ಮಮ್ಮ ಚೆನ್ನಾಗಿ? ಜೋರಾಗಿ ಮಾತಾಡಿ, ಏನಾಗಲ್ಲ. ಚಪಾತಿ. ದೋಸೆನಾ ಚಪಾತಿನಾ? ಒಂದು ಹೇಳ್ಬೇಕು. ಎರಡು ಚೆನ್ನಾಗಿರುತ್ತಾ? ಓಕೆ, ಹಾಕು. ಏನಿದು? ಇವಾಗ ಗೋಡಂಬಿ ದ್ರಾಕ್ಷಿ. ಸ್ಪೂನ್ ತಗೋ. ಹಾಕ್ಬಿಡು. ಅಷ್ಟು ಹಾಕ್ತೀಯಾ? ಸರಿ, ಸಾಕಷ್ಟು ಬೇಡವಾ? ಬೇಕಾ ಸ್ವಲ್ಪ? ಸ್ವಲ್ಪ ಸ್ವಲ್ಪನೇ ಯಾಕೆ ಕೇಳಿದಾರ ನಿಮ್ಮಮ್ಮ? ನಿಮ್ಮಮ್ಮ ಹೆಂಗೆ ಹೇಳಿದ್ರು ಹಂಗೆ ಮಾಡ್ಬಿಟ್ಟ. ನನ್ನ ಮಾತು ಮಾತ್ರ ಕೇಳಬೇಡ. ಓಕೆ, ನೆಕ್ಸ್ಟು ವರ್ಷದಿಂದ ನಿಮ್ಮಲ್ಲಿ ನೀನೇ ಅಡುಗೆ ಮಾಡ್ಬಿಡ್ತೀಯಲ್ಲ ಎಲ್ಲನೂ. ನಿಮ್ಮಮ್ಮ ಬೇಡ.
ಅಮ್ಮ ಹೇಳ್ಕೊಟ್ರೆ ಹೆಂಗ್ ಮಾಡ್ಬೇಕು ಅಂತ. ಕೊಡಿ. ಏನ್ ಬೇಕು? ಇಲ್ಲಿ ಒಂದು ಬೌಲ್ ಹಾಕೋಬೇಕು. ಓಕೆ, ನೆಕ್ಸ್ಟ್ ಇವಾಗ ಶಾವಿಗೆ ಹಾಕೋಬೇಕು. ಹಾಕೋ. ಸ್ಪೂನ್ ತಗೋ. ಎಸ್, ವೆರಿ ಗುಡ್. ಗುಡ್ 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 ಗುಡ್. ಓಕೆ. ತುಪ್ಪದಲ್ಲಿ ಉರಿಬೇಕಲ್ಲ, ತುಪ್ಪ ಅದ್ರೊಳಗೆ ಇದ್ದೇ ಇರುತ್ತಲ್ಲ, ಅದೇ ತುಪ್ಪ ಸಾಕಲ್ವಾ? ಇನ್ನೂ ಸ್ವಲ್ಪ ತುಪ್ಪ ಬೇಕಾ? ಹಾಕು. ಸಾಕಲ್ವಾ? ಫ್ರೀ ಫ್ಲೇಮ್ ಜಾಸ್ತಿ ಮಾಡಲಾ? ಸಾಕಾ? ಸಾಕು. ಸಾಕಾ? ಓಕೆ ಓಕೆ ಪುಟ್ಟ, ಇಷ್ಟೇ ಸಾಕು. ಇಷ್ಟೇ ಸಾಕ. ಇದು ತೆಗೆದ್ಬಿಡ್ಲಾ ಇದಕ್ಕೆ? ಅಯ್ಯೋ ಬಿಸಿ ತಾಳು, ನಿಂಗೆ ಬಿಟ್ಟಕ್ಕಾಗಲ್ಲ. ಆಮೇಲೆ ನೆಕ್ಸ್ಟ್ 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 ಇವಾಗ ಹಾಲು ಹಾಕೋಬೇಕು. ಓಕೆ. ಇಲ್ಲಿ ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಹುರ್ಕೊಂಡಿದ್ದೀವಿ, ಇಲ್ಲಿ ತುಪ್ಪದಲ್ಲಿ ಶಾವಿಗೆ ಹುರ್ಕೊಂಡಿದ್ದೀವಿ. ಈಗ ಇದೇ ಪಾತ್ರೆಗೆ ಹಾಲು ಹಾಕೋಬೋದಾ? ಇವಾಗ ಸ್ವಲ್ಪ ಬೇಯಬೇಕು. ಕುದಿಬೇಕಲ್ಲ? ಕುದೀತೆ, ನೋ ಪ್ರಾಬ್ಲಮ್. ಹಾಡು ಹೇಳ್ತೀನಿ ಅಂತೀನಿ ನೀನು ಸಖತ್ತಾಗಿ. ಹಾಡು ಹೇಳ್ತೀನಿ. ಯಾವ ಹಾಡು ಹೇಳ್ತೀಯಾ? ಯಾವುದಾದ್ರು. ಹೇಳು. ಹಲೋ 1 2 3 ಮೈಕ್ ಟೆಕ್ಸ್ ಮೀ. ಹೇಳು. ಪ್ರಿಯ ಕಂಠಸ್ಥೆ ಗುಡ್ ಈವ್ನಿಂಗ್, ನಾನು ತುಂಬಾ ತುಂಟಿ ಹಣ್ಣು ಕೊಡುವೆ ಹಿಂದೆ ಹಣ್ಣು, ಕಳ್ಳ ರಸಿಕರ ಒಂದು ವಿರಂತೆ, ಪ್ಲೀಸ್ ಹತ್ರ ಬನ್ನಿ, ನಾನು ಪಡುವ ಅರಳಿ ಪಾಂಚಾಲಿ, ನಿಮ್ಮೆದೆಗೆ ಬಿಡಲೆ ರಂಗೋಲಿ. ಐ ಐ ಐ ಐ ಐ ಐ ಐ ಹಾಲುಗ್ತದೆ ಹಾಲುಗ್ತದೆ. ಏನ್ ಮಾಡ್ಬೇಕು ನಂಗೆ ಗೊತ್ತಿಲ್ಲ. ಸ್ಟವ್ನ ಸೊ ಕಡಿಮೆ ಮಾಡ್ಲಾ? ಓಕೆ, ಕಡಿಮೆ ಮಾಡಿದ್ದೀನಿ. ನೆಕ್ಸ್ಟು ಇವಾಗ ಸಕ್ಕರೆ ಹಾಕೋಬೇಕು. ಸಕ್ಕರೆ ಹಾಕ್ಬೇಕಾ? ಹಾಕು ಹಾಕು. ಸಕ್ಕರೆ ಅಷ್ಟು ಹಾಕ್ಬೇಕಾ? ಹಾಕ್ಬಿಡು ನಿಧಾನಕ್ಕೆ. ಸ್ಲೋ 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 ಸ್ಲೋ. ಏನಾಗಲ್ಲ. ಸ್ಲೋ 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 ಸ್ಲೋ. ಮೈಸೂರಿನಿಂದ ಬೆಳಗ್ಗೆ ಬಿಟ್ರಾ? ಮೈಸೂರಿಂದ ಎಲ್ಲರೂ? ಎಲ್ಲಿ ಟಿಫನ್ ಮಾಡಿದ್ರಿ? ನಾವು ಟ್ರೈನಲ್ಲಿ. ಟ್ರೈನಲ್ಲಿ ಮಾಡಿದ್ರಾ? ಓಕೆ. ಕೋವಾ ಏನು ಹಾಕೊಳ್ಳಂಗಿಲ್ವಾ? ಕೋವಾ ಕಡೆಯಲ್ಲಿ ಹಾಕೋಣ? ಗೋವಾ ಲಾಸ್ಟಲ್ಲಿ ಇವಾಗ ಇದನ್ನ ಹಾಕೋಣ? ಇದನ್ನ ಶಾವ್ಗೆ. ಶಾವಿಗೆ ಮಾತ್ರನಾ? ಶಾವ್ಗೆ. ನೀನು ಹಾಕ್ಬೇಕು. ನಾನು ಹಾಕಲ್ಲ, ನಾನು ಹೆಲ್ಪ್ ಮಾಡ್ತೀನಿ ಅಷ್ಟು, ಹಿಡ್ಕೊಳ್ತೀನಿ, ಸಪೋರ್ಟ್ ಮಾಡ್ತೀನಿ. ಎಸ್, ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ವರ್ಷಿಣಿ, ಸ್ಲೋ ಸ್ಲೋ ಸ್ಲೋ. ವೆರಿ ಗುಡ್. ಶಾವಿಗೆ ಮಾಡೋದು ಯಾರು? ಅಮ್ಮ ಹೇಳ್ಕೊಟ್ರ ನಿಂಗೆ? ಎಣ್ಣೆ ಎಲ್ಲ ಮಾಡಿಸಿದ್ರ ಮನೇಲಿ? ಹೆಂಗ್ ಮಾಡಬೇಕು ಟಿವಿಲಿ ಹೋದಾಗ ಅಂತ? ಎಷ್ಟು ಸರಿ ಮಾಡಿಸಿದ್ರ ಅಮ್ಮ? 2 ಸರಿ ಮಾಡಿಸಿದ್ರ? 3 ಸರಿ ಮಾಡಿಸಿದ್ರ? 4 ಸರಿ ಮಾಡಿಸಿದ್ರ? ಅದೆಲ್ಲ ಯಾರು ತಿಂದ್ರು ನೀನು ಮಾಡಿದ್ದೆಲ್ಲ? ನಮ್ಮ ಮಾವ ಅತ್ತೆ ಎಲ್ಲ. ನಿಮ್ಮ ಮಾವ ಅತ್ತೆಲ್ಲ ತಿಂದ್ರಾ? ಓಕೆ. ಶಾವಿಗೆ ಬೇಯ್ತಾ ಇದೆ. ನೆಕ್ಸ್ಟ್ ಇವಾಗ ಇದನ್ನ ಹಾಕೋಣ? ಬಿಡುವ? ಹಾಕ್ಬೇಕು. ಹಾಕೋಣ. ತುಪ್ಪದಲ್ಲಿ ಹುರ್ಕೊಂಡಿರ್ತಕ್ಕಂಥ ದ್ರಾಕ್ಷಿ ಗೋಡಂಬಿನ ಹಾಕ್ತಾ ಇದೀವಿ. ಇವಾಗ ಏಲಕ್ಕಿ ಪುಡಿ ಹಾಕು. ವೆರಿ ಗುಡ್ ವೆರಿ ಗುಡ್ ಚಿನ್ನ. ಟೇಸ್ಟ್ಗೆ ಸ್ವಲ್ಪ ಹಾಕ್ಬೇಕು. ಟೇಸ್ಟ್ಗೆ ಸ್ವಲ್ಪ ಏಲಕ್ಕಿ ಹಾಕ್ಬೇಕಾ? ಓ, ಅಮ್ಮ ಸಖತ್ತಾಗಿ ಹೇಳ್ಕೊಟ್ಬಿಟ್ಟಿದಾರಲ್ಲ ನೀವೇ. ಅಜ್ಜಿನ ಅಡುಗೆ ಮಾಡ್ತಾರ ಮನೇಲಿ? ಮಾಡ್ತಾರಾ? ಅಜ್ಜಿ ಮಾಡೋ ಚೆನ್ನಾಗಿರ್ತಾ, ಅಮ್ಮ ಮಾಡೋ ಚೆನ್ನಾಗಿರ್ತಾ? ಅಜ್ಜಿ ಮಾಡೋ ಚೆನ್ನಾಗಿರ್ತಾ? ವೆರಿ ಗುಡ್. ಅದಕ್ಕೆ ಅಜ್ಜಿನೂ ಬಂದಿದ್ದಾರೆ ನೀನು ಮಾಡೋದು ನೋಡಕ್ಕೆ. ಓಕೆ. ನಿಮ್ದು ಶಾವಿಗೆ ಪಾಯಸ ರೆಡಿ. ಶಾವಿಗೆ ಪಾಯಸ ರೆಡಿನಾ? ಓಕೆ, ಶಾವಿಗೆ ಪಾಯಸ ರೆಡಿ. ಬಾದಾಮಿ ಎಲ್ಲ ಹಾಕೊಂಡು ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದು ಅಂತ ನಮ್ಮ ವರ್ಷಿಣಿ ಹೇಳ್ಬಿಟ್ಟಿದ್ದಾಳೆ. ಓಕೆ, ಇಷ್ಟೊಂದು ಸಖತ್ತಾಗಿ ಮಾಡಿದಾಳೆ. ಮೈಸೂರಿಂದ ಬಂದಿದ್ದಾಳೆ, 2ನೇ ಕ್ಲಾಸಿಂದ 3ನೇ ಕ್ಲಾಸ್ಗೆ ಹೋಗ್ತಾ ಇದ್ದಾಳೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅವರ ಎಂಟೈರ್ ಫ್ಯಾಮಿಲಿ ಪೂರ್ತಿ 11 ಜನನು ಬಂದಿದ್ದಾರೆ. ನೋ ಪ್ರಾಬ್ಲಮ್. ಇಷ್ಟೊಂದು ಸಖತ್ತಾಗಿ ವರ್ಷಿಣಿ ಯಾವ ರೀತಿ ಶಾವಿಗೆ ಪಾಯಸ ಮಾಡಿದ್ಲು, ತುಂಬ ಸಖತ್ತಾಗಿ ಮಾಡೋದು, ತುಂಬ ಪ್ರೊಸೀಜರ್ ಆಗಿ ಮಾಡಿದ್ದಾಳೆ. ಯಾವ ರೀತಿ ಮಾಡೋದು ಇನ್ನೊಂದ್ಸರಿ ತೋರಿಸ್ತಾ ಇದೀವಿ. ಶಾವಿಗೆ ಪಾಯಸ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ದ್ರಾಕ್ಷಿ ಗೋಡಂಬಿ ಹಾಕಿ ಹುರಿದುಕೊಳ್ಳಿ. ನಂತರ ಶಾವಿಗೆ ಹಾಕಿ ಹುರಿದು ತೆಗೆದಿಟ್ಟುಕೊಳ್ಳಿ. ಬಾಣಲಿಗೆ ಹಾಲು ಹಾಕಿ ಅದು ಕುದಿಯುವಾಗ ಸಕ್ಕರೆ, ಹುರಿದ ಶಾವಿಗೆ, ದ್ರಾಕ್ಷಿ ಗೋಡಂಬಿ, ಏಲಕ್ಕಿ ಪುಡಿ, ಖೋವಾ ಹಾಕಿ ಮಿಕ್ಸ್ ಮಾಡಿ. ಕೊನೆಯಲ್ಲಿ ಬಾದಾಮಿ ಚೂರಿನಿಂದ ಅಲಂಕರಿಸಿದರೆ ಸಿಹಿ ಸಿಹಿಯಾದ ಶಾವಿಗೆ ಪಾಯಸ ಸವಿಯಲು ಸಿದ್ಧ. ಸರಿ ಇದೆ, ಸೀರಾ ಸಕ್ಕತ್ತಾಗಿದೆ. ಸಖತ್ತಾಗಿ ಮಾಡಿಕಪ್ಪ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಗೃಹ ವೈಭವ್ ಯುವರ್ ಫ್ಯಾಮಿಲಿ ಶಾಪ್ನವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಹುಮಾನಗಳನ್ನ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಪುಟ. 2 ಥರ ಜನ ಇರ್ತಾರೆ. ಒಂದು ಸ್ವಂತ ಬುದ್ಧಿವಂತೆಯಿಂದ ಅಡುಗೆ ಮಾಡೋದು,
ಇನ್ನೊಂದು ಏಳ್ಸ್ಕೊಂಡು ಮಾಡೋಂಥದ್ದು. ಇನ್ನೊಬ್ರು ಈ 2 ಕ್ಯಾಟಗರಿಗೂ ಸೇರಲ್ಲ. ಹೇಳಿದ್ರು ಮಾಡಲ್ಲ, ಚೆನ್ನಾಗಿ ಕೊಟ್ಟರು ತಿನ್ನಲ್ಲ, ಅವ್ರ ಮನೆದೇ ಚೆನ್ನಾಗಿತ್ತು ಅಂತ ಸಾಧಿಸುವಂಥವ್ರು. ಈ ಮಗುಗಿನ 2ನೇ ಕ್ಲಾಸಿಂದ 3ನೇ ಕ್ಲಾಸ್ಗೆ ಹೋಗ್ತಾ ಇರೋದು. ಎನ್ ಆರ್ ಪುರದಿಂದ ಭಾಗ್ಯ ಅವ್ರು ಬಂದು ಮುರಳಿಯವರೇ ಕಡೆಯದಾಗ ಒಂದು ಸಂಡಿಗೆ ತೋರಿಸ್ಬಿಡ್ತೀನಿ ರೀ, ಊರಿಗೆ ಹೋಗ್ತೀನಿ ರೀ ಇವತ್ತು ಅಂತ ನಿಂತ್ಬಿಟ್ಟಿದ್ದಾರೆ. ಓಕೆ, ನೋ ಪ್ರಾಬ್ಲಮ್. ನಮಸ್ಕಾರ. ನಮಸ್ಕಾರ ಸರ್. ಏನ್ ಮೇಡಮ್, ಏನ್ ಮಾಡ್ತಾ ಇದ್ರಿ ಇವತ್ತು? ಇವತ್ತು ಮೈದಾ ಸಂಡಿಗೆ ಮಾಡ್ತಾ ಇದ್ದೀನಿ. ಮೈದಾದಲ್ಲಿ ಸಂಡಿಗೆ ಮಾಡ್ಬೋದಾ? ಹೌದು, ನೋಡಿ. ಚೆನ್ನಾಗಿರುತ್ತಾ? ಚೆನ್ನಾಗಿರುತ್ತೆ, ನೋಡಿ ಸರ್ ಹೇಗಿರುತ್ತೆ. ಓಕೆ, ಮೈದಾದಲ್ಲಿ ಸಂಡಿಗೆ ಮಾಡಕ್ಕೆ ಏನೇನ್ ತಂದಿದ್ದೀರಾ ಸ್ವಲ್ಪ ಹೇಳ್ಬಿಡಿ. ಮೈದಾ ಸಂಡಿಗೆ ಬೇಕಾಗುವ ಸಾಮಗ್ರಿಗಳು: ಮೈದಾ ಹಿಟ್ಟು, ಹಸಿರು ಮೆಣಸಿನಕಾಯಿ, ಜೀರಿಗೆ, ಕರಿಬೇವು, ಉಪ್ಪು, ಎಣ್ಣೆ. ಇಷ್ಟೇನಾ? ಅಷ್ಟೇ ಸರ್. ಏನ್ ಕೊಡ್ಲಿ ಮಾಡಕ್ಕೆ ನಿಮ್ಗೆ? ಒಂದು ಬೋಲ್ ಮಿಕ್ಸಿಂಗ್ ಬೇಕಾ? ಬೌಲ್ ಕೊಡಿ. ಮಿಕ್ಸಿಂಗ್ ಬೋಲ್ ಬೇಕಾ? ಹೌದು. ಓಕೆ, ಮಿಕ್ಸಿಂಗ್ ಬೋಲ್ ತಾನೆ ಕೇಳಿದ್ದು. ತಗೊಳ್ಳಿ. ಮೈದಾ ಇದು? ಮೈದಾ ಹಾಕೊಳ್ಳೋಣ. ಹಾಕೊಳ್ಳಿ. ಇದನ್ನು ತುಂಬಾ ದಿನ ಇಟ್ಕೊಂಡು ತಿನ್ಬೋದಾ? ಇದನ್ನ ತಿನ್ಬೋದು, ಇದನ್ನ ತುಂಬಾ ದಿವಸ ಇಟ್ಕೊಂಡು ತಿನ್ಬೋದು. ಓಕೆ, ಸ್ವಲ್ಪ ಹಸಿಮೆಣಸಿನಕಾಯಿ ಹಾಕಿ 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 ಹಸಿಮೆಣಸಿನಕಾಯಿ. ಆಮೇಲೆ ಸ್ವಲ್ಪ ಜೀರಿಗೆ ಹಾಕೊಳ್ಳಿ. ಟೇಸ್ಟ್, ನಮ್ ಟೇಸ್ಟಿಗೆ ಏನ್ ಬೇಕೋ ಅದನ್ನ ಹಾಕೊಳ್ಳೋದು ಅಷ್ಟೇ. ಅದ್ರೊಳಗೆ ಏನ್ ವಿಶೇಷ ಏನಿದೆ? ಅದಕ್ಕೆ ಬೇರೆ ಬೇರೆ ವೆರೈಟಿ ಹಾಕಿ ತೋರಿಸ್ತಾ ಇದ್ದೀನಿ. ಓಕೆ, ಉಪ್ಪು ಹಾಕ್ತಾ ಇದ್ದೀನಿ. ಕರಿಬೇವು ಬೇಡವಾ? ಹಾಕಿ. ಕರಿಬೇವು ಹಾಕ್ತಾ ಇದ್ದೀನಿ. ಹಾಕಿ ಕರಿಬೇವು ಹಾಕಿ. ನೀರ್ ಕೊಡಿ. ನೀರ್ ಹಾಕ್ಲಾ? ಎಷ್ಟಾಕಿ ನೀರು? ಯಾವ ಅದಕ್ಕಿರ್ಬೇಕು? ಇದು ದೋಸೆ ಹಿಟ್ಟಿನ ಹದಕ್ಕೆ ಇರ್ಬೇಕು. ದೋಸೆ ಹಿಟ್ಟಿಗೆ ಅದಕ್ಕೆ ತಾನೇ ಹಾಕೊಳ್ಳಿ, ಪರವಾಗಿಲ್ಲ, ನೋ ಇಶ್ಯೂ. ಇದನ್ನ ಚೆನ್ನಾಗಿ ಗಂಟಿಲ್ದಿದ್ದಾಗ ಕಲ್ಸ್ಕೊಳ್ಬೇಕು. Okay. ಸ್ವಲ್ಪ ನೀರ್ ಹಾಕಿ ಸಾಕು ಸರ್. ಇದನ್ನ ಚೆನ್ನಾಗಿ ಗಂಟಿಲ್ದಿದ್ದಾಗೆ ಕಲ್ಸ್ಕೊಳ್ಬೇಕು, ಮಿಕ್ಸ್ Okay. ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಬಾಣ್ಲೆಗೆ ಹಾಕ್ಬೇಡ. ಹಾಕಿ. ಓಕೆ 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 ದೋಸೆ ತರ ಕಾಣ್ತಾ ಇದೀರಿ ಅದು ಭಾಗ್ಯ ಅವರೇ. ಪೇಸ್ಟ್ ತರ ಆಗೋಯ್ತು. ಪೇಸ್ಟ್ ತರನೇ ಆಗ್ಬೇಕಿದು. ಹೌದಾ? ಈಗ ಮೊದ್ಲೆಲ್ಲ ಬುಕ್ಕು ಅದನ್ನೆಲ್ಲ ಅನ್ಸಕ್ಕೆ ಇದೇ ತರ ಮೈದಾ ಹಿಟ್ಟಿನ ಪೇಸ್ಟ್ ಮಾಡ್ತಾ ಇದ್ಬಿಡಿ. ಅದೇ ಹದಕ್ಕೆ ಬರ್ಬೇಕಿದೆ ಈಗ. ಓಕೆ 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 ಇದು ನಾನು ಹೇಳಿದಾಗೆ ಸ್ಪೂನಲ್ಲಿ ಇಡ್ತೀರಾ ಅಥವಾ ಇದನ್ನ? ಸ್ಪೂನಲ್ಲಿ ಇಡೋದು. ಓಕೆ, ಇದನ್ನ ಈಗ ಇಡ್ತಾ ಬರ್ಬೇಕು. ಓಕೆ. ಓಹೋ, ತುಂಬಾ ತೆಳ್ಳಗ್ ಬರುತ್ತೆ ಇದು. ಓಕೆ ತೆಳ್ಳಗೆ ಇಡ್ಬೇಕು ಇದನ್ನ. ಓಕೆ 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 ಈ ತರನಾ ಇದು? ಪೇಸ್ಟ್ ತರ ಬಳ್ಕೊಂಡು ಹೋಗೋದು? ಓಕೆ 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 ಇಷ್ಟೊಂದು ತೆಳ್ಳಗೆ ಹಾಕ್ಬೇಕಾ ನೀವು ಅದನ್ನ? ತೆಳ್ಳಗ್ ಹಾಕ್ಬೇಕು. ತೆಳ್ಳಗ್ ಹಾಕಿದಷ್ಟು ಚೆನ್ನಾಗಿ ಬರುತ್ತೆ ಇದು. ಓಕೆ, ಅಂದ್ರೆ ಬೇಗ ಡ್ರೈ ಆಗ್ಬಿಡುತ್ತೆ, ಬೇಗ ತಿನ್ಬೋದು. ಹಂಗಂದ್ರೆ ಏನು ಇಷ್ಟು ಕಲ್ಸ್ಕೊಂಡ್ರೆ ಒಂದ್ 2 ಪಂಚ ತುಂಬಾ ಹಾಕ್ಬೋದೇನೋ? ತುಂಬಾ ಆಗತ್ತೆ, ತುಂಬಾ ಒದಗುತ್ತೆ ಇದು. ಈ ತರ ಒಣಗತ್ತೆ ಇದು. ತುಂಬಾ ತೆಳ್ಳಗಾಗತ್ತೆ, ತುಂಬಾ ತೆಳ್ಳಗೆ. ಹೌದು, ಮೊದಲೆಲ್ಲ ಮದುವೆ ಮನೆಗೆಲ್ಲ ಇದನ್ನೇ ಹಾಕ್ತಾ ಇದ್ರಿ. ತುಂಬಾ ಅರಳತ್ತೆ, ಅಗ್ಲ ಆಗ್ಬಿಡತ್ತೆ ಬಾಣ್ಲೆ ಕರೆದ್ಬಿಟ್ರೆ. ಸರ್, ಇದು ಮೈದಾ ಸಂಡಿಗೆ ಟೇಸ್ಟ್ ನೋಡ್ಬಿಟ್ಟು ಹೇಗಿದೆ ಅಂತ ಹೇಳಿ. ಮೈದಾ ಸಂಡಿಗೆ, ಈ ಸಂಡಿಗೆಗಳೆಲ್ಲ ಮೊದಲು ಮದುವೆ ಮನೆಯಲ್ಲೆಲ್ಲ ಹಾಕೋರಪ್ಪ. ಇಲ್ಲಾಂದ್ರೆ ಯಾವಾಗ ಬೇಕಾದ್ರೂ ಒಂದೊಂದ್ಸರಿ ಮದುವೆ ಮನೆಗೆ ಹಾಕ್ತೆ ಮನೆಗಳಲ್ಲೂ ಇದನ್ನ ಮಾಡ್ಕೊಂಡು ಇಟ್ಕೊಂಡಿರೋರು. ಏನ್ ತಾರಸಿ ಮೇಲೆ ಹಳೆ ಸೀರೆ, ಕಾಟನ್ ಸೀರೆ ಹಾಕಿದ್ದೇನೆ, ಬಿಳಿ ಪಂಚೆ ಹಾಕಿದ್ದೇನೆ, ಒಣಗಿಸಿದ್ದೇನೆ, ಸಂಡಿಗೆ ಮಾಡ್ಕೊಂಡಿದ್ದೇನೆ. ಆದ್ರೆ ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಇನ್ನೊಂದ್ಸರಿ ಕಟ್ಟಿ ಬಟ್ಟೆನ ಹಾಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಯಾವ ರೀತಿ ಮಾಡಿದ್ರು ನಮ್ಮ ಭಾಗ್ಯ ಅವರು NR ಪುರದಿಂದ ಬಂದು ಅಂತ ಇನ್ನೊಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಮೈದಾ ಸಂಡಿಗೆ ಮಾಡುವ ವಿಧಾನ: ಒಂದು ಬೌಲ್ಗೆ ಮೈದಾ ಹಿಟ್ಟು, ಹಸಿರು ಮೆಣಸಿನಕಾಯಿ, ಜೀರಿಗೆ, ಉಪ್ಪು, ಕರಿಬೇವು, ನೀರು ಹಾಕಿ ದೋಸೆ ಹಿಟ್ಟಿನ ಹದಕ್ಕೆ ಕಲಸಿ ಒಂದು ಬಾಣಲಿಗೆ ಇದನ್ನು ಹಾಕಿ ಕಲಕುತ್ತೀರಿ. ಗಟ್ಟಿಯಾದಾಗ ಒಂದು ಬಿಳಿ ಪಂಚಿಯ ಮೇಲೆ ಸಂಡಿಗೆಯಂತೆ ಹಾಕಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ.
ಇದನ್ನು ಕಾದ ಎಣ್ಣೆಯಲ್ಲಿ ಕರಿದರೆ ಮೈದಾ ಸಂಡಿಗೆ ಸವಿಯಲು ಸಿದ್ಧ. ನಮ್ಮ ಕಾರ್ಯಕ್ರಮಕ್ಕೆ ಬಂದು ಒಳ್ಳೆ ಸಂಡಿಗೆಗಳನ್ನ ತೋರಿಸ್ಕೊಟ್ಟಿದ್ದೀರಾ. ನಿಮ್ಮ ಗೆಳತಿಯರಿಗೆಲ್ಲ ನಮ್ಮ ಥ್ಯಾಂಕ್ಸ್ ಅನ್ನ ತಿಳಿಸ್ಬಿಡಿ. ಒಗ್ಗರಣೆ ಬಿ ನೋಡಿ ಹೊಸ ಹೊಸ ರುಚಿಗಳನ್ನ ಕಲ್ತ್ಕೊಳ್ಳಿ. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಏನಿದು ಮೈದಾ ಸಂಡಿಗೆ. ಇನ್ನು ತುಂಬಾ ಸಂಡಿಗೆ ಇತ್ತು ಸರ್, ನೆಕ್ಸ್ಟ್ ಇನ್ನೊಂದು ಟೈಮ್ ಬರೋಣ. ಬೇಕಾದಷ್ಟು 5 ಸಂಡಿಗೆ ಫಸ್ಟ್ ಜನ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ, ತಿನ್ಕೊಳ್ಳಿ, ಆಮೇಲಿಂದ ತೋರಿಸೋಣಂತೆ. ಆಯ್ತು. ಗೊತ್ತಾಗುತ್ತೆ ನಮ್ಗೆ ಎಷ್ಟು ಜನ ನೋಡಿದ್ದಾರೆ ಬೇಕು ಅನ್ಸುತ್ತ. ನಾವು ಒಂದ್ಸರಿ ಪ್ರೋಗ್ರಾಮ್ ಮಾಡಿದ ತಕ್ಷಣ ನಮಗೆ ರಿಯಾಕ್ಷನ್ ಬರೋಕ್ಕೆ ಶುರು ಆಗುತ್ತೆ. ಇದು ಚೆನ್ನಾಗಿದೆಯಾ, ಚೆನ್ನಾಗಿಲ್ವಾ, ಇನ್ನೂ ಸ್ವಲ್ಪ ಬೇಕಾ, ಬೇಡವಾ ಅಂತೆಲ್ಲ ಗೊತ್ತಾಗುತ್ತೆ. ಏನೇ ಒಳ್ಳೆ ಒಂದು ಪ್ರಯತ್ನ ಮಾಡಿದ್ದೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಗೃಹ ವೈಭವ್ ಯುವರ್ ಫ್ಯಾಮಿಲಿ ಶಾಪ್ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಹುಮಾನಗಳನ್ನ ಕೊಡ್ತಾ ಇದ್ದಾರೆ. ನಮ್ಮ ಸಣ್ಣ ಉಡುಗೊರೆ ನಿಮಗೋಸ್ಕರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. Thank you. ಯಾರನ್ನ ಕರೆಸ್ತಾ ಇದ್ದೀರಾ? ಯಾರಪ್ಪ ಶೆಫ್ ಅಂತ ಕೇಳ್ತಾ ಇದ್ದೀರಾ? ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಒನ್ ಅಂಡ್ ಒನ್ಲೇ ಸುಚಿತ್ರಾ ಬನ್ರಿ. ನಮಸ್ಕಾರ. ನಮಸ್ಕಾರ ಬನ್ನಿ. ಏನ್ರಿ ಫುಲ್ ಖುಷಿಯಾಗಿ ಓಡ್ ಬರ್ತಾ ಇದ್ದೀರಾ? ಏನ್ರಿ ಸಮಾಚಾರ? ಏನ್ ಮಾಡ್ತೀರಿ ಇವತ್ತು? ಅಡಿಗೆ ಮಾಡ್ಬೇಕಲ್ಲ. ಎಸ್ ಖುಷಿಯಾಗಿ ಮಾಡ್ಬೇಕು. ಖುಷಿ ಇಲ್ಲ ಅಂದ್ರೆ ಅಡಿಗೆ ಕೆಟ್ಟೋಯ್ತು ಅಂತಾರಿ. Right. ನಗನಾಗ್ತಾ ಬಂತು ಅಂದ್ರೆ ಅರ್ಧ ಸರಿ ಹೋಯ್ತು ಅಡಿಗೆ ಅಂತ. ಹೌದು. ಓಕೆ ಸುಚಿತ್ರಾ, ಏನ್ ಮಾಡ್ತಾ ಇದ್ರಿ ಇವತ್ತು? ಮೇಥಿ ಪೀಸ್ ಮಸಾಲಾ ರೈಸ್ ಮಾಡ್ತಾ ಇದ್ದೀನಿ. ಮೇಥಿ ಪೀಸ್ ಮಸಾಲಾ ರೈಸಾ? ಅಥವಾ ಮೆಂತೆ ಸೊಪ್ಪು ಬಟಾಣಿಯ ಮಸಾಲಾ ರೈಸ್. ಓಕೆ, ಯಾವ್ದೋ ಒಂದು ರೈಸ್ ಮಾಡಿ ತೋರಿಸ್ತಾ ಇದೀರಾ. ತುಂಬಾ ಸಖತ್ತಾಗಿ ಮಾಡ್ಕೊಡಿ. ಆ ರೈಸ್ ನ ಮಾಡಕ್ಕೆ ಏನೇನ್ ತಂದಿದ್ದೀರಾ ಅಂತ ಹೇಳ್ಬಿಡಿ. ಮೇಥಿ ಪೀಸ್ ಮಸಾಲಾ ರೈಸ್ ಬೇಕಾಗುವ ಸಾಮಗ್ರಿಗಳು: ಮೆಂತ್ಯ ಸೊಪ್ಪು, ಬಟಾಣಿ, ಜೀರಾ ಅಕ್ಕಿ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು, ಅನಾನಸು, ಮೊಗ್ಗು, ಗೋಡಂಬಿ, ಅರಿಶಿನ, ಹಸಿರು ಮೆಣಸಿನಕಾಯಿ, ಟೊಮ್ಯಾಟೊ, ಉಪ್ಪು, ಎಣ್ಣೆ. ಏನ್ ಕೊಡ್ಲಿ ನಿಮ್ ನಾನು? ಫಸ್ಟ್ ಒಂದು ಮಸಾಲೆ ಗ್ರೈಂಡ್ ಮಾಡ್ಕೊಂತೀನಿ ನಾನು. ಮಾಡ್ಕೊಳ್ಳಿ. ಸೋಂಪು ತಗೊಳ್ತಾ ಇದ್ದೀನಿ. ಓಕೆ. 1 ಸ್ಪೂನ್ ಸ್ಪೈಸಸ್. ಒಗ್ಗರಣೆ ಡಬ್ಬಿ ಇಟ್ಬಿಟ್ಟಿದ್ದೀವಿ ನೋಡಿ ನಿಮಗೋಸ್ಕರ. ಒಗ್ಗರಣೆ ಡಬ್ಬಿ ಈಸಿ ಆಗುತ್ತೆ, ಎಲ್ಲ ಇಲ್ಲೇ ಇರುತ್ತೆ. ಓಕೆ, ಚಕ್ಕೆ ಆಯ್ತು. ಚಕ್ಕೆ ಒಂದು 2 ಪೀಸು. ಓಕೆ, ಲವಂಗ ಒಂದು 4, ಆಯ್ತು. ಏಲಕ್ಕಿ ಒಂದು 4, ಓಕೆ, 2 ರಿಂದ 3 ಸಾಕು. ಮತ್ತೆ ಶುಂಠಿ ಬೆಳ್ಳುಳ್ಳಿ. ಓಕೆ, ವೆರಿ ಗುಡ್. ಆಮೇಲೆ ಮತ್ತೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಪ್ರಮಾಣ ಸ್ವಲ್ಪ ಜಾಸ್ತಿ ಇರುತ್ತೆ. ಇರ್ಬೇಕಾ? ಹಾಂ. ಖಾರ ಎಷ್ಟು ಬೇಕು ಅಷ್ಟು ಹಸಿಮೆಣಸಿನ್ಕಾಯಿ ಹಾಕೊಳ್ಳಿ. ಗ್ರೈಂಡ್ ಮಾಡ್ಕೊಂಡು. ಮಾಡಿ 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 ಮಾಡಿ. ಓಕೆ, ಆಯ್ತಾ ಮೇಡಮ್? ಫೈನ್ ಪೇಸ್ಟ್ ಮಾಡಿದ್ದೀನಿ. ಈಗ ಏನ್ ಮಾಡ್ಬೇಕು? ಕುಕ್ಕರ್ ಇಟ್ಬಿಡೋಣ. ಕುಕ್ಕರ್ ಇಟ್ಬೋಣ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಒಗ್ಗರಣೆಗೆ ಬಿರಿಯಾನಿ ಎಲೆ, ಅನಾನಸ್ ಹೂವ, ಮತ್ತೆ ಮರಾಠ ಮೊಗ್ಗು. ಮರಾಠ ಮಗು ಬೇಕಲ್ಲ? ಮಸಾಲಾ ರೈಸ್ ಅಂತ ಹೇಳಿದ್ದೀನಿ. ಎಲ್ಲ Okay. ಸ್ಪೈಸಸ್ ಇದೆ. ಈಗ ಆಯ್ತು. ಗ್ರೈಂಡ್ ಮಾಡಕ್ಕೂ ಬೇರೆ ಸ್ಪೈಸಸ್ ಹಾಕಿದ್ದೀನಿ. ತೊಳಿ ಸ್ವಲ್ಪ ಇದಾಗ್ಲಿ. ತೊಳಿ 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 ತೊಳಿ. ಸ್ಪೈಸಸ್ ಇದಾಯ್ತು. ಆನಿಯನ್ ಹಾಕ್ತೀನಿ. ಹಾಕಿ ಮೇಡಮ್. ಬಟ್ ಇದು ಗೋಡಂಬಿ ಹಾಕ್ತಾ ಇದ್ದೇನೆ. ಹಾಕಿ. ಗೋಡಂಬಿ ಹಾಕಿದ್ರೆ ಸ್ವಲ್ಪ ರಿಚ್ ಆಗೋಯ್ತು ಅಂತ. ತಿನ್ನವಾಗ ಅದು ಪರವಾಗಿಲ್ಲ, ಈ ತರ ಹಾಕಿದ್ರೆ ಜಾಸ್ತಿ ರುಬ್ಬ ಆಗುತ್ತೆ. ಹಾಕ್ಬಿಟ್ರೆ ಮಾತ್ರ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಓ ಇದು ಸ್ವಲ್ಪ ಕಾಸ್ಟ್ಲಿ ಆಯ್ತು ಅಂತ ಅನಿಸ್ತಾ ಇರುತ್ತಲ್ವಾ? ಹೌದು. ಟೊಮ್ಯಾಟೊ. ಹಾಕಿ. ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆಗಿ ಬೇಯಬೇಕು. ಓಕೆ, ಸ್ವಲ್ಪ ಉಪ್ಪು ಹಾಕ್ತೀನಿ, ಆಮೇಲೆ ಹಾಕ್ತೀನಿ ಮತ್ತೆ. ಓಕೆ. ಸ್ವಲ್ಪ ಅರ್ಶಿನ ಹಾಕ್ಬೇಕಲ್ಲ? ಹಾಂ. ಎವರೆಸ್ಟ್ ಅರ್ಶಿನ ಪುಡಿ ಹಾಕೋಣ. ಎವರೆಸ್ಟ್. ಸಖತ್ತಾಗಿರುತ್ತೆ. ಸಾಕಾ? ಹಾಂ, ಸಾಕು ಸಾಕು. ಮತ್ತೆ ಆನಿಯನ್ ಟೊಮೆಟೊ ಎಲ್ಲ ಕುಕ್ ಆಗಿದೆ. ಓಕೆ. ಫ್ರೆಶ್ ಪೀಸ್ ಇದು. ಫ್ರೋಸನ್ ಆರು ಹಾಕೋಬಹುದು ಯಾವ್ದಾರ. ಈಗ ಸೀಸನ್ ಇದ್ರೆ ಬಟಾಣಿ ಅಲ್ಲ? ಬಟಾಣಿ, ಹಸಿ ಬಟಾಣಿ. ಓಕೆ, ಹಸಿ ಬಟಾಣಿ ಮತ್ತೆ ಮೆಂತ್ಯ. ಮೆಂತ್ಯ ಸೊಪ್ಪು. 2 ಇಂಗ್ರೀಡಿಯೆಂಟ್ಸ್ ತುಂಬಾ ಇಂಪಾರ್ಟೆಂಟ್ ಇದಕ್ಕಲ್ಲ? ಹೌದು. ಮೆಂತ್ಯ ಸೊಪ್ಪು ಮತ್ತು ಬಟಾಣಿನ ಹಾಕಿ ಒಳ್ಳೆ ಒಂದು ಬಾತನ್ನ ಮಸಾಲಾ ಮಾಡಿಕೊಂಡು. ರೈಸ್. ಮಸಾಲಾ ರೈಸ್ ಇದು. ಮೇಥಿ ಲೀವ್ಸು, ಮೆಂತ್ಯ ಸೊಪ್ಪು ಓಕೆ. ಸ್ವಲ್ಪ ಜಾಸ್ತಿನೇ ಹಾಕೋಬಹುದು. ಎಷ್ಟು ಜನಕ್ಕೆ ಮಾಡ್ತಾ ಇದೀರಾ ಇವಾಗ ನೀವು ಇದನ್ನ? ಒಂದು 2-3 ಜನ ತಿನ್ಬೋದಾ? ಅಷ್ಟೇ, 2 ರಿಂದ 3 ಜನ. ಓಕೆ. ಸ್ವಲ್ಪ ಮೆಂತ್ಯ ಸೊಪ್ಪು ಚೆನ್ನಾಗಿ ಫ್ರೈ ಆಗಿ ಅದ್ರ ಫ್ಲೇವರ್ಸ್ ಬಿಡಬೇಕು. ಅಷ್ಟೇ ಸಾಕಂತೀರಾ? ಆಯಿಲಲ್ಲಿ ಈಗ ಗ್ರೈಂಡ್ ಮಾಡಿರೋಂಥ ಮಸಾಲೆ ಹಾಕ್ತೀನಿ. ಹಾಕಿ ಮೇಡಮ್. ಮೆಂತ್ಯ ಸೊಪ್ಪು ಫ್ರೈ ಆಗಿದೆ. ಗ್ರೀನ್ ಮಸಾಲ ನಾವೇನು ಮಾಡಿದ್ವಿ ಓಕೆ, ಹಾಕ್ತಾ ಇದ್ದೀನಿ. ಮೆಂತ್ಯ ಸೊಪ್ಪು ಹಾಕಿದೀವಿ, ಬಟಾಣಿ ಹಾಕಿದೀವಿ. ಹೌದು, ಎಲ್ಲ ಗ್ರೀನ್. ಕೊತ್ತಂಬರಿ ಹಾಕಿ ರುಬ್ಕೊಂಡಿದೀವಿ. ಹೌದು. ಓಕೆ. ಮಕ್ಳಿಗೆ ಮಾಡುವಾಗ ಸ್ವಲ್ಪ ಲೆಸ್ ಸ್ಪೈಸಿಯಾಗಿ ಮಾಡ್ಕೋಬಹುದು. ಎಸ್.
ಇಲ್ಲಿ ನಾನು ಜೀರಾ ರೈಸ್ ತಗೊಂಡಿದ್ದೀನಿ, ಸ್ವಲ್ಪ ಫ್ಲೇಮ್ ಕಡಿಮೆ. ಕಡಿಮೆ ಮಾಡ್ಲಾ? ಹಾಂ, ನಾನು ಜೀರಾ ರೈಸ್ ಹಾಕ್ತಾ ಇದ್ದೀನಿ. ಮನೇಲಿ ಮಾಡೋ ಊಟದಕ್ಕೆ ಹಾಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಇಲ್ಲ, ಜೀರಾ ರೈಸ್ ಹಾಕಿದ್ರೆ ಅದು ನಿಮ್ಗೆ ಡಿಫ್ರೆಂಟ್ ಫ್ಲೇವರ್. ಹೌದು, ಅದು ಬೇರೆ. ಜೀರಾ ರೈಸ್ ಹಾಕೋಬಹುದು, ಬಾಸುಮತಿ ಹಾಕೋಬಹುದು. ಹಾಕೋಬಹುದು. ಎಷ್ಟು ಪ್ರಮಾಣದಲ್ಲಿ ಅಕ್ಕಿಯ? 1.5 ಎಷ್ಟಾ? 1:2 ಯಾವಾಗಲೂ ರೈಸ್ ಐಟಮ್ಸ್ಗೆ. ಬಟ್ ಜೀರಾ ರೈಸ್ ಸ್ವಲ್ಪ ಕಡಿಮೆ ತಗೊಳುತ್ತೆ, ಕಡಿಮೆ ಬೇಕಿದ್ರು ಹಾಕೋಬಹುದು. ಓಕೆ. ಕುಕ್ಕರ್ ಕೂಗಿದ್ರೆ ಆಗೋಯ್ತು ಬಾತು. ಆಯ್ತು, ಫಿನಿಶ್. ಓಕೆ, 2 ವಿಷಲ್ಸ್ ಆದ ತಕ್ಷಣ ಒಳ್ಳೆ ಒಂದು ಬಾತ್ ರೆಡಿ ಆಗಿರುತ್ತೆ. ಮೇಥಿ ಮತ್ತು ಬಟಾಣಿಯ ಒಂದು ಮಸಾಲಾ ರೈಸ್ ರೆಡಿ ಆಗುತ್ತೆ. ಕ್ವಿಕ್ ಆಗಿ ಮಾಡ್ಬೋದು, ಈಸಿಯಾಗಿ ಮಾಡ್ಬೋದು ಅಂತ ಸುಚಿತ್ರಾ ಸಿಕ್ಕಾಪಟ್ಟೆ ಸಖತ್ತಾಗಿ ತೋರಿಸ್ಕೊಡ್ತಾ ಇದ್ದಾರೆ. ನೋಡೋಣ 5 ನಿಮಿಷ ಬಿಟ್ಟು ಯಾವ ರೀತಿ ಬಾತು ರೆಡಿ ಆಗಿರುತ್ತೆ ಅಂತ. ಮೇಥಿ ಪೀಸ್ ಮಸಾಲಾ ರೈಸ್. ಓಕೆ, ಬಟಾಣಿ ಮತ್ತು ಮೆಂತ್ಯ ಸೊಪ್ಪನ್ನು ಹಾಕಿ ಮಾಡಿರುವಂತ ಒಂದು ಮಸಾಲಾ ರೈಸನ್ನ ಸಿಕ್ಕಾಪಟ್ಟೆ ಸಖತ್ತಾಗಿ ಈಸಿಯಾಗಿ ಸುಚಿತ್ರಾ ಅವರು ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ. ಒಳ್ಳೆ ರೈಸ್ ಬಾತ್ ಆಗಿದೆ ಇದು. ಆಹಾ, ಇರ್ಲಿ, ಯಾವ ರೀತಿ ಮಾಡೋದು ಇನ್ನೊಂದ್ಸರಿ ತೋರಿಸ್ತೀವಿ. ಸುಚಿತ್ರಾ ಅವ್ರು ಮಾಡಿದಂತ ಅದ್ಭುತವಾದಂತ ಮಸಾಲಾ ರೈಸು ಇನ್ನೊಂದ್ಸರಿ ನೋಡ್ಕೊಳ್ಳಿ, ಬರ್ಕೊಳ್ಳಿ, ತಿನ್ಕೊಳ್ಳಿ. ಮೇಥಿ ಪೀಸ್ ಮಸಾಲಾ ರೈಸ್ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಸೋಂಪು, ಚಕ್ಕೆ, ಲವಂಗ, ಏಲಕ್ಕಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನಕಾಯಿ, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಬಿರಿಯಾನಿ ಎಲೆ, ಅನಾನಸು, ಮೊಗ್ಗು ಹಾಕಿ ಹುರಿದು ಈರುಳ್ಳಿ ಹಾಕಿ ಕೆಂಪಗಾಗುವವರೆಗೆ ಫ್ರೈ ಮಾಡಿ. ಇದಕ್ಕೆ ಗೋಡಂಬಿ, ಟೊಮ್ಯಾಟೊ, ಅರಿಶಿನ, ಹಸಿ ಬಟಾಣಿ, ಮೆಂತ್ಯ ಸೊಪ್ಪು ಹಾಕಿ ಹುರಿಯಿರಿ. ನಂತರ ರುಬ್ಬಿಕೊಂಡ ಮಸಾಲ, ನೆನೆಸಿದ ಜೀರಾ ಅಕ್ಕಿ, ಉಪ್ಪು ಹಾಕಿ ಮಿಕ್ಸ್ ಮಾಡಿ ಅಕ್ಕಿಯ 2ರಷ್ಟು ನೀರು ಸೇರಿಸಿ ಮುಚ್ಚಳ ಮುಚ್ಚಿ 2 ವಿಷಲ್ ಕೂಗಿಸಿ. ಈಗ ಮೇಥಿ ಪೀಸ್ ಮಸಾಲಾ ರೈಸ್ ರೆಡಿ ಟು ಈಟ್. ಓಕೆ ಸುಚಿತ್ರಾ, ಈಟಿಂಗ್ ಪಾಯಿಂಟಿಗೆ ಬಂದ್ಬಿಟ್ಟಿದೀವಿ. ರುಚಿ ನೋಡ್ಬೇಕೀಗ. ರುಚಿ ನೋಡ್ಲೇಬೇಕು. ರುಚಿ ನೋಡ್ದೇರು ಚೆನ್ನಾಗಿದೆ ಅನ್ನಿಸ್ತಾ ಇದೀರಿ. ನೋಡೋಣ. ಅದು ಗಮ್ ಅಂತ ಇದೆ ಆ ಫ್ಲೇವರ್. ಗಮ್ ಅನ್ನೋದು ಮಾಡಿರುವಂತ ವಿಧಾನ, ಅದು ಮಾಡಾದ್ಮೇಲೆ ತಟ್ಟೆಲಿ ಕುತ್ಕೊಳ್ಳುವಂತ ವಿಧಾನ, ಇವೆಲ್ಲ ನೋಡಿದಲೇ ಗೊತ್ತಾಗುತ್ತೆ. ಎಲ್ಲೋ ಒಂದು 2-3% ಅಷ್ಟೇ ಆತರ ಫೇಲ್ ಆಗೋದು. ಚೆನ್ನಾಗಿ ಕಾಣ್ತಾ ಇತ್ತು, ಚೆನ್ನಾಗಿಲ್ಲ ಅನ್ನೋ ಕೇಳೋದು ಒಂದು 2-3% ಅಷ್ಟೇ. ನೋಡಿ, ಆ ತಕ್ಷಣ ಏನು ನೋಡೋದು ಬೇಡ, ಚೆನ್ನಾಗಿರುತ್ತೆ ಹೋಗಪ್ಪ ಅಂತ ಹೇಳ್ಬೋದು. ಓಕೆ, ನೋಡ್ಬೋಣ. ನೋಡಿ ಹೇಳಿ. ಅದ್ಭುತ ರೀ. ಮಟನ್ ಬಿರಿಯಾನಿ ಬೇಡ, ಚಿಕನ್ ಬಿರಿಯಾನಿ ಬೇಡ, ಏನು ಬೇಡ. ಅದು ತುಂಬಾ ಸ್ಪೈಸಸ್, ಎಲ್ಲ ಸ್ಪೈಸಸ್ ಹಾಕಿದೀನಿ ಆಲ್ಮೋಸ್ಟ್. ಮತ್ತೆ ಗ್ರೈಂಡ್ ಮಾಡೋದಕ್ಕೆ ನಾವು ಸೋಂಪು ಹಾಕ್ತೀವಿ ನೋಡಿ, ಅದು ಡಿಫ್ರೆಂಟ್ ಫ್ಲೇವರ್ ಕೊಡುತ್ತೆ. ಅದ್ಭುತವಾಗಿದೆ, ಮಾತಾಡಂಗಿಲ್ಲ. ಓಕೆ, ಒಳ್ಳೆ ರೆಸಿಪಿ ತೋರಿಸ್ತಾ ಇದ್ದೀರಾ. ಇನ್ನೂ ಹೊಸ ರೆಸಿಪಿಗಳು ನಮಗೆ ಬೇಕು. ಖಂಡಿತವಾಗ್ಲೂ ಬನ್ನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸುಚಿತ್ರಾ ಅವರೇ. ಥ್ಯಾಂಕ್ ಯು. ವೆಲ್ಕಮ್. ಓಕೆ, ಸಖತ್ತಾಗಿ ಮಾಡಿದಾರೆ ರೀ, ಅದ್ಭುತವಾಗಿದೆ. ಆಹಾ, ಇಂಥ ಮಸಾಲಾ ರೈಸ್ ಸಿಕ್ಬಿಟ್ರೆ ಬೇರೇನು ಬೇಡ ಅನ್ಸುತ್ತೆ. ತುಂಬಾನೇ ಚೆನ್ನಾಗಿದೆ. ಅದು ಬಿಸಿ ಬಿಸಿ ತಿಂತಾ ಇದ್ರೆ ಆಹಾ. ಏನೇ ಮುರಳಿ, ತಿಂತಾ ನಿಂತ್ಬಿಟ್ರಿ. ಟೈಮ್ ನೋಡಿದ್ರಾ? ಟೈಮಾ? ಓಹೋ, ಸರಿ, ಟೈಮ್ ಆಗೋಯ್ತಲ್ಲಪ್ಪ. ಸಮಯ ಆಗ್ತಾ ಇದೆ. ಇನ್ನೂ ಅಲ್ಲೇ ನಿಂತ್ಕೊಂಡ್ಬಿಡ್ತೀವಿ. ತಿನ್ನಕ್ಕೆ ಪ್ಲೇಟ್ ಕೊಟ್ಟರೆ ಅಲ್ಲೇ ನಿಂತ್ಬಿಡ್ತೀರಲ್ರಿ. ಕಾರ್ಯಕ್ರಮ ಮುಗಿಸಿ ಅಂತ ಇದ್ದೀರಾ? ಕಾರ್ಯಕ್ರಮ ಮುಗಿಸೋಣ. ಸಾಕಷ್ಟು ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ಏನು ಸರ್, ನಮ್ಮನ್ನು ಕರ್ಸ್ಕೊಳಲ್ವಾ? ನಮ್ಮ ಕೈ ರುಚಿ ನಿಮ್ಮ ಕಾರ್ಯಕ್ರಮ ತೋರಿಸ್ಬಾರ್ದಾ ಅಂತ? ಖಂಡಿತವಾಗ್ಲೂ ಯಾರು ಬೇಕಾದ್ರೂ ಬರ್ಬೋದು. ನೋ ಇನ್ಫ್ಲುಯೆನ್ಸ್. ನಿಮ್ಮ ಕೈ ರುಚಿ ಅಷ್ಟೇ ನಮ್ಗೆ ಇಂಪಾರ್ಟೆಂಟು. ಬನ್ನಿ, ನಿಮ್ಮ ಕೈ ರುಚಿ ನಮಗೆ ತೋರಿಸಿ. ನಮ್ಮ ಕಾರ್ಯಕ್ರಮದಲ್ಲಿ ವೈವಿಧ್ಯಮಯ ಅಡುಗೆಗಳನ್ನ ತೋರಿಸ್ತಿದ್ವಿ. ರುಚಿಯಾದ ಅಡುಗೆ ನೋಡ್ಕೊಳ್ಳಿ, ಬರ್ಕೊಳ್ಳಿ, ಮನೇಲಿ ರುಚಿಯಾಗಿ ಮಾಡ್ಕೊಂಡು ತಿನ್ಕೊಳ್ಳಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ ಅಲ್ಲಿ ತನಕ.